ಶ್ರೀಲಾ ಪ್ರಭುಪಾದ್ ವಿಜಯೋತ್ಸವ 2025. ಈ ವಿಜಯೋತ್ಸವದ ಮಹತ್ವವನ್ನು ಸ್ವಲ್ಪ ಬಿಡಿಸಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾತಕ್ಕೋಸ್ಕರ ಈ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಇವತ್ತಿನ ದಿವಸ ತಮಗೆಲ್ಲ ಗೊತ್ತಿರಬಹುದು. 16ನೇ ತಾರೀಕು ಈ ತಿಂಗಳು ಇಸ್ಕಾನ್ ಬೆಂಗಳೂರು ಸೊಸೈಟಿ ಒಂದು ಕೇಸ್ ಇತ್ತು ಕೋರ್ಟ್ನಲ್ಲಿ. ಅದು ಮೊದಲು ಬೆಂಗಳೂರು ಕೋರ್ಟಲ್ಲಿ 2001ನೇ ಇಸ್ವಿ 2001 ಇದು ಫೈಲ್ ಆಗಿದ್ದು. ಹರೇ ಕೃಷ್ಣ ಹಿಲ್ ದೇವಸ್ಥಾನ ಇಸ್ಕಾನ್ ಬೆಂಗಳೂರು ಸೊಸೈಟಿದು ಸ್ವತ್ತು ಅಂತ ಒಂದು ಕೇಸ್ ಫೈಲ್ ಮಾಡಿದ್ದು ಇಸ್ಕಾನ್ ಬೆಂಗಳೂರು ಟೆಂಪಲ್ ಪ್ರೆಸಿಡೆಂಟ್ ಮಧು ಪಂಡಿತ್ ಪ್ರಭು. ಯಾತಕ್ಕೋಸ್ಕರ ಈ ಕೇಸ್ ಫೈಲ್ ಮಾಡಬೇಕಾಗಿತ್ತು? ಯಾಕೆಂದರೆ 1998ರಲ್ಲಿ ಮಧು ಪಂಡಿತ್ ಪ್ರಭುಗೆ ಮತ್ತು ಇಸ್ಕಾನ್ ಬೆಂಗಳೂರು ಭಕ್ತರಿಗೆ ಒಂದು ಹೊಸ ಪ್ರಭುಪಾದರ ಆಜ್ಞೆ ಅವರು 1977ನೇ ಇಸ್ವಿನಲ್ಲಿ ಜುಲೈ 9ನೇ ತಾರೀಕು ಒಂದು ಆಜ್ಞೆಯನ್ನು ಇಡೀ ಸಂಸ್ಥೆಗೆ, ವಿಶ್ವಾದ್ಯಂತ ಸ್ಥಾಪಿಸಿರುವ 108ಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ, ಎಲ್ಲ ದೇವಸ್ಥಾನಗಳಿಗೆ, ಎಲ್ಲ ಭಕ್ತರಿಗೆ, ಎಲ್ಲ ಟೆಂಪಲ್ ಪ್ರೆಸಿಡೆಂಟ್ಸ್ಗೆ, ಎಲ್ಲ GBCಸ್ಗೆ ಪ್ರಭುಪಾದರು ಒಂದು ಪತ್ರವನ್ನು, ಒಂದು ಆಜ್ಞೆಯನ್ನು ಬರೆದಿದ್ದಾರೆ. ಅದು ಇವತ್ತಿನ ದಿವಸ ತುಂಬ ಪ್ರಖ್ಯಾತವಾದ, ಪ್ರಸಿದ್ಧವಾದ ಜುಲೈ 9th ಲೆಟರ್. ಜುಲೈ 9ನೇ ತಾರೀಕು, ಜುಲೈ ತಿಂಗಳಲ್ಲಿ 1977ರಲ್ಲಿ ಪ್ರಭುಪಾದರ ಮಹಾಸಮಾಧಿಯಾಗಿದ್ದು ನವೆಂಬರ್ 14, 1977. ಅದಕ್ಕೆ ಮುಂಚೆ ಜುಲೈ ಅಂದರೆ ಒಂದು 7, 4, 11 ಒಂದು 4 ತಿಂಗಳು ಮುಂಚೆ, ಮಹಾಸಮಾಧಿಗೆ 4 ತಿಂಗಳು ಮುಂಚೆ ಪ್ರಭುಪಾದರು ಈ ಜುಲೈ 9th ಒಂದು ಲೆಟರ್ ಬರೆದಿದ್ದು ಇಡೀ ಸಂಸ್ಥೆಗೆ ಹೇಗೆ ಭವಿಷ್ಯದಲ್ಲಿ ಪ್ರಭುಪಾದರ ಸಂಸ್ಥೆಯಲ್ಲಿ ದೀಕ್ಷೆ ನಡೆಯುತ್ತೆ, ಹೇಗೆ ಹೊಸ ಭಕ್ತರಿಗೆ ದೀಕ್ಷೆ ಸಿಗುತ್ತೆ, ಯಾರು ದೀಕ್ಷೆ ಕೊಡ್ತಾರೆ, ಯಾರು ದೀಕ್ಷಾ ಗುರುಗಳಾಗಿ ಆ ದೀಕ್ಷಾ ಸಮಾರಂಭವನ್ನು ನೆರವೇರಿಸ್ತಾರೆ, ಆ ಒಂದು ವಿಶೇಷ ವಿಷಯದ ಮೇಲೆ ಪ್ರಭುಪಾದರು ಒಂದು ಪತ್ರ ಬರೆದಿದ್ದು. ಈ ಪತ್ರ ಬರೆಯಕ್ಕೆ ಮುಂಚೆ ಮೇ 28ನೇ ತಾರೀಕು, ಮೇ ತಿಂಗಳಲ್ಲಿ, ಒಂದು 2 ತಿಂಗಳು ಮುಂಚೆ ಅಂತ ಅನ್ಕೊಳ್ಳಿ, GBC ಈ ಇಡೀ ವಿಶ್ವಾದ್ಯಂತ ಇಸ್ಕಾನ್ ಸಂಸ್ಥೆಯ ಆಡಳಿತ ಮಂಡಳಿ ಪ್ರಭುಪಾದರು ಸ್ಥಾಪಿಸಿದ್ದು GBC ಅಂತ, ಗವರ್ನಿಂಗ್ ಬಾಡಿ ಕಮಿಷನ್ ಅಂತ, ಅವರ ಹಿರಿಯ ಶಿಷ್ಯರ ಒಂದು ಮಂಡಳಿ, ಗವರ್ನಿಂಗ್ ಬಾಡಿ ಕಮಿಷನ್ GBC ಮಂಡಳಿ. ಆ ಭಕ್ತರೆಲ್ಲ ಸೇರ್ಕೊಂಡು ಪ್ರಭುಪಾದ ಹತ್ರ ಹೋಗಿದ್ದು. ಒಂದು ಮುಖ್ಯವಾದ ಪ್ರಶ್ನೆ ಕೇಳಿದ್ದವರು, ತಾವು ವಿಶೇಷವಾಗಿ ಮಹಾಸಮಾಧಿ ಪಡೆದ ಮೇಲೆ ಹೇಗೆ ದೀಕ್ಷೆ ನಡೆಯುತ್ತೆ, ಯಾರು ದೀಕ್ಷೆ ಕೊಡ್ತಾರೆ ಹೊಸ ಭಕ್ತರಿಗೆ ಈ ಸಂಸ್ಥೆಯಲ್ಲಿ? ನಾವೆಲ್ಲ ಪ್ರಚಾರ ಮಾಡ್ತಾ ಇದ್ದೀವಿ. ಪ್ರಚಾರ ಮಾಡಿದಾಗ ಯಾರಿಗಾದ್ರೂ ಆಸಕ್ತಿ ಬಂದರೆ ಈ ಭಕ್ತಿ ಯೋಗವನ್ನು ಅಭ್ಯಾಸ ಮಾಡಬೇಕು, ಗುರುಗಳ ಆಶ್ರಯದಲ್ಲಿ ಈ ಭಕ್ತಿ ಯೋಗವನ್ನು ಅಭ್ಯಾಸ ಮಾಡಬೇಕು, ಗುರುಗಳ ಹತ್ರ, ಸದ್ಗುರುಗಳ ಹತ್ರ ಹೋಗಿ ಒಂದು ದೀಕ್ಷೆಯನ್ನು ಪಡಿಬೇಕು. ಅದು ಹೇಗೆ ನಡೆಯುತ್ತೆ, ಯಾರು ದೀಕ್ಷೆ ಕೊಡ್ತಾರೆ ಅಂತ ಪ್ರಶ್ನೆ
ಪ್ರಭುಪಾದ ಹತ್ರ ಹೋಗಿ ಆಡಳಿತ ಮಂಡಳಿಯ ಕೆಲವು ಸದಸ್ಯರು ಎಲ್ಲರೂ ಇದ್ದರು. ಆದರೆ ಅವ್ರ ಪೈಕಿ ಒಂದು 4-5 ಜನ ಅವರ ರೆಪ್ರೆಸೆಂಟೇಟಿವ್ ಆಗಿ ಹೋಗಿ ಪ್ರಭುಪಾದರ ಹತ್ರ ಪ್ರಶ್ನೆ ಕೇಳಕ್ಕೆ ಹೋದರು. ಆ ಒಂದು ಸಂವಾದ ಏನು ನಡೀತು ಅದು May 28 ಕಾನ್ವರ್ಸೇಷನ್, ಮೇ 28ನೇ ತಾರೀಕು ಸಂವಾದ ನಡೆದಿರುವಂತಹ ಒಂದು ರೆಕಾರ್ಡಿಂಗ್ ಇದೆ, ಅದು ರೆಕಾರ್ಡ್ ಆಗಿದೆ. ಆ ಸಂವಾದದಲ್ಲಿ ಮುಖ್ಯವಾಗಿ ಒಂದೇ ಒಂದು ಪ್ರಶ್ನೆ, ಹೇಗೆ ಪ್ರಭುಪಾದರು ಮಹಾಸಮಾಧಿ ಪಡೆದ ಮೇಲೆ ದೀಕ್ಷೆ ಹೇಗೆ ನಡೆಯುತ್ತೆ, ಯಾರು ದೀಕ್ಷೆ ಕೊಡ್ತಾರೆ? ಪ್ರಭುಪಾದ್ ಹೇಳಿದ್ರು, ಅದಕ್ಕೆ ನೇರವಾಗಿ ಉತ್ತರ ಕೊಟ್ಟರು. ಪ್ರಭುಪಾದರು ಏನು ಉತ್ತರ ಕೊಟ್ಟರು? ನಾನು ನಿಮ್ಮಲ್ಲಿ ಕೆಲವರನ್ನ ಪ್ರತಿನಿಧಿಗಳಾಗಿ ರಿತ್ವಿಕ್ ಅಪಾಯಿಂಟ್ ಮಾಡ್ತೀನಿ. ಐ ವಿಲ್ ಅಪಾಯಿಂಟ್ ಸಮ್ ಆಫ್ ಯು ಟು ಆ್ಯಕ್ಟ್ ಆ್ಯಸ್ ಒಫಿಷಿಯೇಟಿಂಗ್ ಆಚಾರ್ಯ. ಒಫಿಷಿಯೇಟಿಂಗ್ ಆಚಾರ್ಯ ಅಂತ ಇಂಗ್ಲೀಷಲ್ಲಿ ಹೇಳಿದ್ರು, ಅದಕ್ಕೆ ಸಂಸ್ಕೃತ ಪದ ರಿತ್ವಿಕ್ ಅಂತ. ರಿತ್ವಿಕ್ ಅಂದರೆ ಗುರುಗಳ ಪ್ರತಿನಿಧಿ, ಗುರುಗಳ ಕಾರ್ಯವನ್ನು ಮಾಡಲಿಕ್ಕೆ ಪ್ರತಿನಿಧಿಸುವಂತಹ, ಆ ಕಾರ್ಯವನ್ನು ನೆರವೇರಿಸುವಂತಹ, ಗುರುಗಳ ಫಿಸಿಕಲ್ ಪ್ರೆಸೆನ್ಸ್ ಇಲ್ಲದೆ ಇರುವಾಗ, ಅವರು ವೈಯಕ್ತಿಕವಾಗಿ ಇಲ್ಲದೆ ಇರುವಾಗ ಹೇಗೆ ಈ ದೀಕ್ಷೆ ಪ್ರಭುಪಾದರು ಕೊಡಬಹುದು? ಪ್ರಭುಪಾದರೇ ದೀಕ್ಷೆ ಕೊಡ್ತಾರೆ, ಆದರೆ ಆ ದೀಕ್ಷಾ ಸಮಾರಂಭ, ಇವನ್ ಪ್ರಭುಪಾದ ಇದ್ದಾಗಲೂ ಕೂಡ ಪ್ರಭುಪಾದರು ಸ್ವತಃ ಪ್ರತಿಯೊಂದು ಮಾಡ್ತಿರ್ಲಿಲ್ಲ. ಪ್ರಾರಂಭದಲ್ಲಿ 1966ನೇ ಇಸ್ವಿನಲ್ಲಿ ಮೊದಲನೇ ಬಾರಿಗೆ ಕೆಲವು ಅಮೆರಿಕನ್ ಯುವಕರು ಯುವತಿಯರು ಅವರು ಭಕ್ತಿಯೋಗದ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಪ್ರಭುಪಾದರು ಮೊದಲನೇ ಬಾರಿಗೆ 1966ನಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸಿದಾಗ ಪ್ರಭುಪಾದರು ಮೊದಲನೇ ಬಾರಿಗೆ ದೀಕ್ಷಾ ಸಮಾರಂಭವನ್ನು ಇಟ್ಕೊಂಡ್ರು. ಆವಾಗ ಎಕ್ಸ್ಪ್ಲೈನ್ ಮಾಡಿದರು ಆ ಯುವಕರಿಗೆ ಯುವತಿಯರಿಗೆ, ನೀವು ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನನ್ನ ಹತ್ರ ದೀಕ್ಷೆ ತಗೋಬೇಕು, ನನ್ನ ಆಜ್ಞೆಗಳನ್ನು ಪಾಲಿಸಲಿಕ್ಕೆ ನೀವು ನಿಯಮಗಳನ್ನು ಪಾಲಿಸಬೇಕು, ಮತ್ತು ನನ್ನ ಆಜ್ಞೆಯ ಪ್ರಕಾರ ನೀವೆಲ್ಲ ಭಕ್ತಿಯೋಗವನ್ನು ಅಭ್ಯಾಸ ಮಾಡಬೇಕು, ನನ್ನಿಂದ ಶಿಕ್ಷೆ ಪಡಿಬೇಕು, ನನ್ನಿಂದ ತರಬೇತಿ ಪಡಿಬೇಕು. ಈ ತರಹ ಪ್ರಭುಪಾದರಿಗೂ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ದೀಕ್ಷೆ ಕೊಟ್ಟು, ದೀಕ್ಷಾ ಸಮಯದಲ್ಲಿ ಹೊಸ ಒಂದು ಹೆಸರು ಮತ್ತು ಪ್ರಭುಪಾದರು ಒಂದು ಮಾಲೆ, ತುಳಸಿ ಜಪಮಾಲೆ ಮೇಲೆ ಜಪ ಮಾಡಿ ಆ ಮಾಲೆಯನ್ನು ಕೊಟ್ಟು ಅವ್ರಿಗೆ ಹೊಸ ಹೆಸರು ಕೊಟ್ಟು, ಮತ್ತು ಅವ್ರಿಗೆ ನಿಯಮಗಳೇನು ಅಂತ ಸ್ಪಷ್ಟವಾಗಿ ಮೊದಲೇ ತಿಳಿಸಿದ್ರು. ಆದರೆ ಆ ದೀಕ್ಷೆ ಪಡೆಯುವಂತಹ ಶಿಷ್ಯರು, ಯುವಕರು ಯುವತಿಯರು ಒಂದು ಪ್ರತಿಜ್ಞೆ ಮಾಡ್ತಾರೆ ಪ್ರಭುಪಾದರ ಮುಂದೆ, ಗುರುಗಳ ಮುಂದೆ, ವೈಷ್ಣವರ ಮುಂದೆ, ಮತ್ತು ಆ ಒಂದು ಯಜ್ಞ ಕುಂಡದ ಮುಂದೆ, ಯಜ್ಞ ದ ಫೈರ್ ಸ್ಯಾಕ್ರಿಫೈಸ್, ಫೈರ್ ಇನ್ ಫ್ರಂಟ್ ಆಫ್ ದಿ ವೈಷ್ಣವಾಗ್ನಿ, ಅದರ ಮುಂದೆ, ಮತ್ತು ಭಗವಂತನ ವಿಗ್ರಹದ ಮುಂದೆ, ಭಗವಂತನ ಮುಂದೆ ಅವರು ಒಂದು ಪ್ರತಿಜ್ಞೆ ಮಾಡ್ತಾರೆ. ನಾನು ಪ್ರತಿದಿನ 16 ಮಾಲೆ ಜಪ ಮಾಡ್ತೀನಿ, ಮತ್ತು 4 ತತ್ವಗಳನ್ನು, ನಿಯಮಗಳನ್ನು ಪಾಲಿಸ್ತೀನಿ, ಮಾಂಸಾಹಾರ ವರ್ಜಿಸ್ತೀನಿ, ಮತ್ತು ನೋ ಮೀಟ್ ಈಟಿಂಗ್, ನೋ ಇಂಟಾಕ್ಸಿಕೇಷನ್, ಯಾವುದೇ ತರಹ ಮಾದಕ ವಸ್ತುಗಳನ್ನು ಸೇವಿಸುವುದಿಲ್ಲ, ಮತ್ತು ನೋ ಗ್ಯಾಂಬ್ಲಿಂಗ್, ಯಾವ ತರಹದ ಜೂಜಾಟ ನಾನು ಮಾಡೋದಿಲ್ಲ, ಮತ್ತು ನೋ ಇಲಿಸಿಟ್ ಸೆಕ್ಸ್, ವೈದಿಕ ನಿಯಮಗಳಿಗೆ ವಿರುದ್ಧವಾಗಿ ಯಾವುದೇ ಲೈಂಗಿಕ ಸಂಬಂಧ ಇಟ್ಕೊಳ್ಳೋದಿಲ್ಲ. ಓನ್ಲಿ ಸೆಕ್ಸ್ ಇನ್ ಪ್ರಾಪರ್ ಮ್ಯಾರಿಡ್ ಲೈಫ್, ಓನ್ಲಿ ಫಾರ್ ಪ್ರೊಡ್ಯೂಸಿಂಗ್ ಕೃಷ್ಣ ಕಾನ್ಷಿಯಸ್ ಚಿಲ್ಡ್ರನ್. ಈ ತರಹ 4 ನಿಯಮಗಳನ್ನು ಪಾಲಿಸ್ತೇನೆ ಇಡೀ ಜೀವನ, ಆ ಜೀವನ ಪಾಲಿಸ್ತೇನೆ, ಮತ್ತು ಪ್ರತಿದಿನ 16 ಮಾಲೆ ಹರೇ ಕೃಷ್ಣ ಮಂತ್ರದ ಜಪ ಮಾಡ್ತೀನಿ. ಈ ತರಹ ಅವರು ದೀಕ್ಷೆ ಪಡೆದರು. ಆ ದೀಕ್ಷೆ ಪಡೆದ ಮೇಲೆ
ಪ್ರಭುಪಾದರು ಅವರನ್ನ ತಮ್ಮ ಪ್ರತಿನಿಧಿಗಳಾಗಿ ಪ್ರಚಾರ ಮಾಡೋಕ್ಕೆ ಆಚೆ ಕಳಿಸಿದ್ರು. ಆಮೇಲೆ ಪ್ರಚಾರ ಮಾಡೋಕ್ಕೆ ಅವರು ಶುರು ಮಾಡಿದ ಮೇಲೆ ಅನೇಕ ಹೊಸ ಭಕ್ತರು ಆದರು. ಅನೇಕ ಯುವಕರು, ಯುವತಿಯರು, ವಯಸ್ಸಾದರೂ ಕೂಡ. ಅದರಲ್ಲಿ ಜಾತಿ ಪ್ರಶ್ನೆ ಬರೋಲ್ಲ, ವಯಸ್ಸಿನ ಪ್ರಶ್ನೆ ಬರೋಲ್ಲ. ಯಾರು ಬಹಳ ಸೀರಿಯಸ್ ಆಗಿ ಭಕ್ತಿ ಯೋಗವನ್ನು ಅಭ್ಯಾಸ ಮಾಡಲಿಕ್ಕೆ ನಿರ್ಧಾರ ಮಾಡ್ತಾರೋ, ಆಕರ್ಷಿತರಾಗ್ತಾರೋ ಭಕ್ತಿ ಯೋಗಕ್ಕೆ, ಪ್ರಾಕ್ಟೀಸ್ಗೆ, ಅವರೆಲ್ಲ ಪ್ರಭುಪಾದರ ಹತ್ರ ದೀಕ್ಷೆ ತಗೊಳ್ಳಿಕ್ಕೆ ಒಂದು 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 ಸಿಸ್ಟಮ್ ಮಾಡಿದರು ಪ್ರಭುಪಾದ. ಆವಾಗ ಪ್ರಭುಪಾದರು ತಾವೇ ಸ್ವತಃ ಯಜ್ಞ ಮಾಡೋದು, ತಾವೇ ಸ್ವತಃ ಆ ಮಾಲೆ ಮೇಲೆ ಜಪ ಮಾಡೋದು, ಅದನ್ನು ಕ್ರಮೇಣ ಕಡಿಮೆ ಮಾಡ್ತಾ ಬಂದರು. ಏಕೆಂದರೆ ಅನೇಕ ಹೊಸ ಬ್ರ್ಯಾಂಚಸ್ ಓಪನ್ ಆಯಿತು. ಸ್ಟಾರ್ಟ್ ಆಗಿದ್ದು ನ್ಯೂಯಾರ್ಕ್ನಲ್ಲಿ ಒಂದೇ ಒಂದು ಸಣ್ಣ ಅಂಗಡಿನಲ್ಲಿ, ಅಲ್ಲೇ ಒಂದು ಸೆಂಟರ್ ಓಪನ್ ಮಾಡಿದ್ದು, ಕೇಂದ್ರ ಪ್ರಾರಂಭ ಮಾಡಿದ್ದು, ಸೆಂಟರ್ ಸ್ಟಾರ್ಟ್ ಮಾಡಿದ್ದು, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್ ಅಂತ ಒಂದು ಸೆಂಟರ್ ಸ್ಟಾರ್ಟ್ ಮಾಡಿದ್ದು, ನ್ಯೂಯಾರ್ಕ್ ಸೆಂಟರ್. ಬಟ್ ಅಲ್ಲಿಂದ ಅನೇಕ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಕಡೆ ಪ್ರಚಾರ ಮಾಡಕ್ಕೆ ಕಳಿಸಿ ಅವರ ಶಿಷ್ಯಂದ್ರನ್ನು ಹೊಸ ಹೊಸ ಸೆಂಟರ್ಸ್ ಓಪನ್ ಮಾಡಿ, ಅಲ್ಲಿ ಹೊಸ ಹೊಸ ಸೆಂಟರ್ ಓಪನ್ ಆದಾಗ ಅಲ್ಲಿ ಪ್ರಚಾರ ಮಾಡೋಕ್ಕೆ ಶುರು ಮಾಡಿ ಪ್ರಭುಪಾದರ ಶಿಷ್ಯಂದರು. ಮತ್ತು ಪ್ರಭುಪಾದರನ್ನ ಕರೆಸಿ ಅಲ್ಲಿ ಇನಾಗ್ರೇಷನ್ ಮಾಡಿಸಿ, ಆ ವಿಗ್ರಹದ ಸ್ಥಾಪನೆ ಮಾಡಿಸಿ, ಅಲ್ಲಿ ದಿನನಿತ್ಯ ಯಾವ ತರಹ ಪ್ರತಿಯೊಂದು ಸೆಂಟರ್ನಲ್ಲಿ ಪ್ರೋಗ್ರಾಮ್ ನಡೆಯುತ್ತೆ, ಭಕ್ತಿಯೋಗ ಪ್ರೋಗ್ರಾಮ್ ನಡೆಯುತ್ತೆ, ಆ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಮಾಡಿಸಿ, ಮತ್ತು ಅಲ್ಲಿ ಯಾವ ಹೊಸ ಹುಡುಗರು ಹುಡುಗಿಯರು ಬರ್ತಾರೆ ಅವ್ರಿಗೆ ಹೇಗೆ ದೀಕ್ಷೆ ಕೊಡಬಹುದು ಪ್ರಭುಪಾದರು, ಅದಕ್ಕೆ ಎಲ್ಲ ಒಂದು ಸಿಸ್ಟಮ್ ಮಾಡಿ ಪ್ರಭುಪಾದರು ಪ್ರಾರಂಭ ಮಾಡಿದರು. ಏಕೆಂದರೆ ಪ್ರಭುಪಾದರು ಪ್ರತಿಯೊಂದು ಕಡೆ ಹೋಗಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅದಕ್ಕೆ ಟೆಂಪಲ್ ಪ್ರೆಸಿಡೆಂಟ್ ಅವರ ಪ್ರತಿನಿಧಿಯಾಗಿ, ಪ್ರಭುಪಾದರ ಪ್ರತಿನಿಧಿಯಾಗಿ ಆ ಯಜ್ಞವನ್ನು ಮಾಡೋದು, ಆ ದೀಕ್ಷೆಯ ಮಾಲೆಯನ್ನು ಕೊಡೋದು, ಒಂದು ಹೆಸರನ್ನು, ಹೊಸ ದೀಕ್ಷಿತ ಹೆಸರನ್ನು, ಕೃಷ್ಣನ ದಾಸ ಅಥವಾ ಕೃಷ್ಣನ ಶುದ್ಧ ಭಕ್ತರ ದಾಸ, ಆ ಒಂದು ಹೆಸರು ಕೊಡೋದು, ಹೊಸ ಹೆಸರು ನಾಮಕರಣ ಮಾಡೋದು, ಆಧ್ಯಾತ್ಮಿಕ ನಾಮಕರಣ ಇದು. ಈ ಥರ ಎಲ್ಲ ಪ್ರಭುಪಾದರ ಪ್ರತಿನಿಧಿ ಮಾಡಲಿಕ್ಕೆ ಶುರು ಮಾಡಿದರು. ಪ್ರಭುಪಾದರು ಮಾಡ್ತಿರಲಿಲ್ಲ ಎಲ್ಲರಿಗೂ, ಕೆಲವು ಸರಿ ಮಾಡೋರು ಪ್ರಭುಪಾದರು, ಬಟ್ ಎಲ್ಲ ಸರಿ ಮಾಡ್ತಿರಲಿಲ್ಲ. ಸೊ ಈ ತರಹ ಪ್ರಭುಪಾದರು ತಮ್ಮ ಶಿಷ್ಯಂದ್ರಿಗೆ ದೀಕ್ಷೆ ಕೊಡಲಿಕ್ಕೆ ತಾವೇ ಸ್ವತಃ ಪ್ರತಿಯೊಂದು ಆ ದೀಕ್ಷೆ ಕೊಡುವ ಒಂದು ಸಮಾರಂಭದಲ್ಲಿ ಪ್ರತಿಯೊಂದು ಪ್ರಭುಪಾದರು ಮಾಡ್ತಿರಲಿಲ್ಲ. ಪ್ರಭುಪಾದರ ಪ್ರತಿನಿಧಿಯಾದ ಟೆಂಪಲ್ ಪ್ರೆಸಿಡೆಂಟ್ ಅಥವಾ ಯಾವುದೇ ಒಂದು ಹಿರಿಯ ಶಿಷ್ಯಂದ್ರಾದ ಸನ್ಯಾಸಿಗಳು, ಅವರು ಅಂಥ ಒಂದು ಸಮಾರಂಭದಲ್ಲಿ, ದೀಕ್ಷೆ ಸಮಾರಂಭದಲ್ಲಿ ಆ ದೀಕ್ಷಾ ವಿಧಾನದ ಪ್ರಕಾರ ಯಾವ ಹೆಸರನ್ನು ನಾಮಕರಣ ಮಾಡಬೇಕು ಅಥವಾ ಒಂದು ಮಾಲೆಯಲ್ಲಿ ಜಪ ಮಾಡಿ ಆ ಮಾಲೆಯನ್ನು, ಹೊಸ ಮಾಲೆಯನ್ನು ಕೊಡಬೇಕು, ಪ್ರತಿಯೊಂದು ಅವ್ರು ಮಾಡೋಕ್ಕೆ ಶುರು ಮಾಡಿದರು. ಈಗ ಪ್ರಭುಪಾದರು ತೀರ್ಕೊಂಡ್ಮೇಲೆ, ಪ್ರಭುಪಾದರ ಮಹಾಸಮಾಧಿ ಆದಮೇಲೆ ಅದು ಹೇಗೆ ನಡೆಯುತ್ತೆ? ಅದಕ್ಕೆ ಪ್ರಭುಪಾದ ಹೇಳಿದ್ರು, ಹೇಗೆ ನಡೀತಾ ಇದೆಯೋ ಅದೇ ಥರ ನಡೆಯುತ್ತೆ, ಆದರೆ ನನ್ನ ಪರವಾಗಿ ಕೆಲವು ನನ್ನ ಹಿರಿಯ ಶಿಷ್ಯಂದರು 11 ಜನ ನೇಮಿಸಿದ್ರು ಪ್ರಭುಪಾದರು ಜುಲೈ 9th ಲೆಟರಲ್ಲಿ. ಅವರು ನನ್ನ ಪರವಾಗಿ ಶಿಷ್ಯಂದ್ರನ್ನು ಸ್ವೀಕರಿಸ್ತಾರೆ, ಮತ್ತು ನನ್ನ ಪರವಾಗಿ ಅವರು ದೀಕ್ಷೆ ಸಮಾರಂಭವನ್ನು ನಡೆಸ್ತಾರೆ. ಅವರು ಯಾರಿಗೆ ದೀಕ್ಷೆ ಕೊಡ್ತಾರೋ ಆ ದೀಕ್ಷಿತ, ಹೊಸ ದೀಕ್ಷಿತ ಭಕ್ತರೆಲ್ಲ ಪ್ರಭುಪಾದರ ಶಿಷ್ಯರು. ಯಾರು ದೀಕ್ಷೆ ಕೊಡ್ತಾರೋ, ಅಲ್ಲಿ ದೀಕ್ಷೆ ಸಮಾರಂಭವನ್ನು ಆಚರಿಸ್ತಾರೋ, ನಡೆಸ್ತಾರೋ, ಅವರ ಶಿಷ್ಯಂದ್ರಲ್ಲ. ಅಂದರೆ ಪ್ರಭುಪಾದರೇ ಗುರುಗಳಾಗಿ, ಪ್ರಭುಪಾದರೇ ಆಚಾರ್ಯರಾಗಿ, ಪ್ರಭುಪಾದರೇ ದೀಕ್ಷೆ ಕೊಟ್ಟ ಹಾಗೆ ಅದು ಲೆಕ್ಕ. ಈ ತರಹ ಪ್ರಭುಪಾದರು ಸ್ಪಷ್ಟ ಮಾಡಿದರು. ಆದರೂ ಪ್ರಭುಪಾದರ ಹಿರಿಯ ಕೆಲವು ಶಿಷ್ಯಂದ್ರಿಗೆ
ತಾವು ಪ್ರಭುಪಾದರು ತೀರ್ಕೊಂಡ್ಮೇಲೆ ಗುರುಗಳಾಗಬೇಕು ಅಂತ ತುಂಬ ಆಸೆ ಇತ್ತು. ನಾವು ಗುರುಗಳಾಗಬೇಕು, ಯಾಕೆಂದರೆ ಪ್ರಭುಪಾದರು ಗುರುಗಳು ಅಂದರೆ ಅವರು ಪಡೆಯುವ ಸಮ್ಮಾನ, ಅವ್ರು ಪಡೆಯುವಂತಹ ಒಂದು ಅವರು ಪ್ರಭುಪಾದರು ವ್ಯಾಸರ ಪ್ರತಿನಿಧಿಯಾಗಿ ವ್ಯಾಸ ಪೂಜಾ ಅಂತ ಪ್ರಭುಪಾದರನ್ನ, ಆಚಾರ್ಯರನ್ನ ವ್ಯಾಸರ ಪ್ರತಿನಿಧಿಯಾಗಿ ವ್ಯಾಸರ ಸ್ಥಾನದಲ್ಲಿ ವ್ಯಾಸರಿಗೆ ಯಾವ ಗೌರವ ಸಲ್ಲಬೇಕೋ ಆ ತರಹ ಗೌರವ ಪ್ರಭುಪಾದರಿಗೆ ಕೊಡಬೇಕು. ಪ್ರಭುಪಾದರ ಜನ್ಮ ದಿವಸ ಅವತ್ತಿನ ದಿವಸ ವ್ಯಾಸ ಪೂಜೆ ಅಂತ ಒಂದು ಪೂಜೆ ನಡೆಸಬೇಕು. ಅದು ವ್ಯಾಸರಿಗೆ ಪೂಜೆ ಮಾಡುವುದು, ಆದರೆ ವ್ಯಾಸರ ಪ್ರತಿನಿಧಿಯಾದ ಗುರುಗಳಿಗೆ ಪೂಜೆ ಮಾಡೋದು ಅವತ್ತಿನ ದಿವಸ. ಅವರೇ ಸಾಕ್ಷಾತ್ ವ್ಯಾಸರ ಸ್ಥಾನದಲ್ಲಿ ವ್ಯಾಸರ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ವ್ಯಾಸರು ಏನು ವೇದವ್ಯಾಸರು ಯಾವ ಭಾಗವತವನ್ನು ನಮಗೆ ಸಂಕಲನ ಮಾಡಿ ಕೊಟ್ಟಿದ್ದಾರೋ ಆ ಭಾಗವತವನ್ನು ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಭಾಗವತದ ಮೇಲೆ ಒಂದು ಪ್ರವಚನ ಮಾಡ್ತಾರೆ, ಭಾಗವತವನ್ನು ತಿಳಿಸ್ಕೊಡ್ತಾರೆ, ಹೇಳ್ಕೊಡ್ತಾರೆ. ಭಾಗವತದ ಅಥವಾ ಭಗವದ್ಗೀತೆಯ ಏನೇನು ಉಪದೇಶಗಳಿದೆ ಅದು ಹೇಗೆ ಆಚರಿಸುವುದು, ನಮ್ಮ ಸ್ವಂತ ಜೀವನದಲ್ಲಿ ನಾವು ಹೇಗೆ ಅದನ್ನು ಅನುಸರಿಸುವುದು, ಆಚರಿಸುವುದು, ಅದು ಕೂಡ ಅವರೇ ತಿಳಿಸ್ಕೊಡ್ತಾರೆ. ಆಚಾರ್ಯ ಅಂದರೆ ತಾವೇ ಆಚರಿಸಿ ಕಲಿಸ್ಕೊಡ್ತಾರೆ, ಆಚರಣೆ ಮಾಡಿ ಕಲಿಸ್ಕೊಡ್ತಾರೆ, ಪ್ರವಚನ ಮಾಡಿ ತಿಳಿಸ್ಕೊಡ್ತಾರೆ. ನಮಗೇನಾದ್ರು ಒಂದು ಸಂದೇಹ ಇದ್ದರೆ, ಏನಾದ್ರು ಪ್ರಶ್ನೆ ಇದ್ದರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ನಮ್ಮ ಜೀವನದಲ್ಲಿ ಅವರು ಪ್ರತಿಯೊಂದು ಆಧ್ಯಾತ್ಮಿಕ ಕಾರ್ಯಕ್ಕೆ ಅವರು ನಮಗೆ ದಾರಿ ತೋರಿಸ್ತಾರೆ. ಅವರು ತಮ್ಮ ಸ್ವಂತ ಉದಾಹರಣೆಯಿಂದ ನಮಗೆ ಕಲಿಸ್ಕೊಡ್ತಾರೆ. ಅಂಥವ್ರಿಗೆ ಆಚಾರ್ಯ ಅಂತ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಹೇಳಿದೆ. ಅದು ಭಾಗವತದಲ್ಲಿ ಬರುತ್ತೆ, ಚೈತನ್ಯ ಚರಿತಾಮೃತನಲ್ಲಿ ಬರುತ್ತೆ, ಭಗವದ್ಗೀತೆಯಲ್ಲೂ ಬರುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನನಗೆ ನೀವು ಸಮರ್ಪಣೆ ಮಾಡಿ ನಿಮ್ಮ ಜೀವನವನ್ನು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನಗೆ ಶರಣಾಗತರಾಗಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಆದರೆ ಕೃಷ್ಣನಿಗೆ ಡೈರೆಕ್ಟಾಗಿ ನಾವು ಶರಣಾಗತರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕೃಷ್ಣ ಯಾರು ಅಂತ ನಮ್ಗೆ ಗೊತ್ತಿಲ್ಲ, ನಾವು ಕೃಷ್ಣನ ಮರ್ತಿದ್ದೇವೆ, ಅದಕ್ಕೋಸ್ಕರ ನಾವು ಈ ಭೌತಿಕ ಜಗತ್ತಿನಲ್ಲಿದ್ದೇವೆ. ಅಂಥ ಕೃಷ್ಣನ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ, ಕೃಷ್ಣನ ಜೊತೆ ನಮ್ಮ ಸಂಬಂಧವನ್ನು ಪುನಃ ಸ್ಥಾಪಿಸಲಿಕ್ಕೆ ನಮಗೆ ದಾರಿ ತೋರಿಸುವಂತಹ ಕೃಷ್ಣನ ಪ್ರತಿನಿಧಿ ಅವರು ಸದ್ಗುರು, ಅವರ ನಿಜವಾದ ಗುರು. ಅದನ್ನು ಕೃಷ್ಣ ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ 34ನೇ ಶ್ಲೋಕದಲ್ಲಿ ಹೇಳ್ತಾನೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಇಲ್ಲಿ ಶಿಷ್ಯಂದ್ರಿಗೆ 3 ಕ್ವಾಲಿಫಿಕೇಶನ್ಸ್ ಕೃಷ್ಣ ಹೇಳಿದ್ದಾನೆ. ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ, ಶಿಷ್ಯರಾಗವರು ಅವರು ಗುರುಗಳಿಗೆ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಬೇಕು. ಪ್ರಣಿಪಾತೇನ ಪರಿಪ್ರಶ್ನೇನ, ಮತ್ತು ಸೂಕ್ತವಾದ ಪ್ರಶ್ನೆಗಳನ್ನು ಕೇಳಬೇಕು, ಅದಕ್ಕೆ ಸರಿಯಾದ ಉತ್ತರ ಪಡಿಬೇಕು ಆಧ್ಯಾತ್ಮಿಕ ವಿಷಯದಲ್ಲಿ. ಮತ್ತೆ ಸೇವೆಯ, ಗುರುಗಳ ಸೇವೆ ಮಾಡಬೇಕು. ಯಾವ ಥರ ಸೇವೆ ಮಾಡಬೇಕು ಅಂತ ಡೀಟೇಲ್ಸ್ ಎಲ್ಲ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಎನಿವೆ ಭಗವದ್ಗೀತೆಯಲ್ಲಿ 3 ಅರ್ಹತೆ ಇರಬೇಕು ಶಿಷ್ಯಂದ್ರಿಗೆ ದೀಕ್ಷೆ ತಗೊಳ್ಳುವಾಗ. ಮತ್ತೆ ದೀಕ್ಷೆ ಯಾರಿಂದ ತಗೋಬೇಕು? ಗುರುವಿಂದ ತಗೋಬೇಕು. ಗುರು ಯಾರು? ಜ್ಞಾನಿನಃ ತತ್ವದರ್ಶಿನಃ. ಅವರ ಒಂದು ಅರ್ಹತೆ ಏನು? ಗುರುಗಳ ಅರ್ಹತೆ ಏನು? ಜ್ಞಾನಿನಃ, ಅವರು ಆಧ್ಯಾತ್ಮಿಕ ಜ್ಞಾನದಲ್ಲಿ ನಿಪುಣರು, ಅವರು ಸಾಕ್ಷಾತ್ಕಾರ ಪಡೆದಿದ್ದಾರೆ, ಆಧ್ಯಾತ್ಮಿಕ ಜ್ಞಾನದ ಸಾಕ್ಷಾತ್ಕಾರ ಪಡೆದಿದ್ದಾರೆ. ಭಗವದ್ಗೀತಾನಲ್ಲಿ ಇರುವ ಎಲ್ಲ ಉಪದೇಶಗಳು, ಕೃಷ್ಣನ ಉಪದೇಶಗಳು, ಭಾಗವತದಲ್ಲಿ ಶುಕ ಮುನಿಗಳು ಹೇಳಿರುವಂತಹ ಉಪದೇಶಗಳು ಎಲ್ಲ ಅದರ ಆ ವಿಷಯದ ಬಗ್ಗೆ ಪೂರ್ಣ ರೂಪದಲ್ಲಿ ಅವರು ಸಾಕ್ಷಾತ್ಕಾರ ಪಡೆದಿದ್ದಾರೆ. ಸಾಕ್ಷಾತ್ಕಾರ ಪಡೆಯುವ ಜೊತೆಗೆ ತತ್ವದರ್ಶಿನಃ, ಭಗವಂತನ ಸಾಕ್ಷಾತ್ಕಾರ ಕೂಡ ಪಡೆದಿದ್ದಾರೆ. ಭಗವಂತನ
ಸಾಕ್ಷಾತ್ ದರ್ಶನವಾಗಿದೆ. ಭಗವಂತನ ಮುಖಾಮುಖಿ ನೋಡಿ ಭಗವಂತನ ಜೊತೆ ಮಾತಾಡ್ತಾರೆ. ಇದು ಪ್ರಭುಪಾದರು ಅನೇಕ ಬಾರಿ ಅವರು ಕೇವಲ 11 ವರ್ಷದಲ್ಲಿ ಈ ಸಂಸ್ಥೆಯನ್ನ ಶುರು ಮಾಡಿ ಇದನ್ನ ಬೆಳೆಸಿದ್ದು. 11 ವರ್ಷದಲ್ಲಿ 108 ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿ 10,000ಕ್ಕಿಂತ ಹೆಚ್ಚು ಹೊಸ ಭಕ್ತರನ್ನ ದೀಕ್ಷೆ ಕೊಟ್ಟು ಅವರನ್ನ ಇಡೀ ಜೀವನ ಅವರು ಸಮರ್ಪಣೆ ಮಾಡೋ ಹಾಗೆ ಅವ್ರಿಗೆ ಸ್ಫೂರ್ತಿ ಕೊಟ್ಟು, ಅವ್ರಿಗೆ ಇನ್ಸ್ಪಿರೇಷನ್ ಕೊಟ್ಟು, ಅವರನ್ನ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿ ಅವರು ಶುದ್ಧ ಭಕ್ತರಾಗುವಂತಹ ಒಂದು ಸೌಕರ್ಯ ಅವ್ರಿಗೆ ಮಾಡಿಕೊಟ್ಟು, ಇಂಥ ಒಂದು ಆಚಾರ್ಯ 11 ವರ್ಷದಲ್ಲಿ 70ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚನೆ ಮಾಡಿ ಈ ಆಧುನಿಕ ಯುಗದ ಜನರಿಗೆ ವೇದವ್ಯಾಸರ ಸಂದೇಶವನ್ನ ಸರಳವಾಗಿ ತಿಳಿಸುವ ರೀತಿಯಲ್ಲಿ ಪುಸ್ತಕಗಳನ್ನು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಭುಪಾದರು ಪ್ರಸ್ತುತಪಡಿಸಿ, ಆ ಪುಸ್ತಕಗಳನ್ನ ಓದಿ ಅವರ ಶಿಷ್ಯಂದರು ನಾವೇ ಸ್ವತಃ ಓದುದಲ್ಲದೆ ಆ ಪುಸ್ತಕ ವಿತರಣೆ ಮಾಡ್ತಾ ಇದ್ರು. ಲಕ್ಷಾಂತರ ಕೋಟ್ಯಂತರ ಪುಸ್ತಕಗಳನ್ನ ವಿತರಣೆ ಮಾಡಿದ್ದಾರೆ 11 ವರ್ಷದಲ್ಲಿ ಪ್ರಭುಪಾದರ ಆಜ್ಞೆಯಂತೆ. ಪ್ರಭುಪಾದರ ಶಿಷ್ಯಂದರು ಅವರು ಬೇಕಾಷ್ಟು ಸೇವೆ ಮಾಡಿದ್ದಾರೆ, ಬೇಕಾದಷ್ಟು ಪುಸ್ತಕಗಳನ್ನು ವಿತರಣೆ ಮಾಡಿದ್ದಾರೆ, ಬೇಕಾಷ್ಟು ಹೊಸ ಭಕ್ತರನ್ನ ಮಾಡಿದ್ದಾರೆ. ಆದರೆ ಎಲ್ಲರೂ ಪ್ರಭುಪಾದರ ಶಿಷ್ಯರು, ಎಲ್ಲರೂ ಪ್ರಭುಪಾದರು ಬರೆದಿರುವಂತಹ ಪುಸ್ತಕಗಳನ್ನ ಓದಿ ಜ್ಞಾನ ಪಡೆದಿದ್ದಾರೆ. ಎಲ್ಲರೂ ಪ್ರಭುಪಾದರು ಏನು ಭಗವದ್ಗೀತೆಯ ಸಂದೇಶವನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೋ ಆ ಪ್ರಭುಪಾದರ ಮೂಲಕ ಅರ್ಥ ಮಾಡ್ಕೊಂಡು ಪ್ರಭುಪಾದರು ಆಚರಣೆ ಮಾಡುವುದನ್ನ ತೋರಿಸ್ಕೊಟ್ಟಿದ್ದ ರೀತಿಯಲ್ಲಿ ಆಚರಣೆ ಮಾಡಿ ತಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಒಂದು ಬೆಳಕನ್ನು ಕಂಡಿದ್ದಾರೆ. ಅದು ಪ್ರಭುಪಾದರ ವಿಶೇಷ ಸ್ಥಾನ. ಅಂಥ ಸ್ಥಾನದಲ್ಲಿ ಪ್ರಭುಪಾದರು ಈ ಗೌಡಿಯ ವೈಷ್ಣವ ಗುರು ಪರಂಪರೆಯಲ್ಲಿ 32ನೇ ಆಚಾರ್ಯ. ಲೆಕ್ಕ ಹಾಕಿ, ಬ್ರಹ್ಮನಿಂದ ಕೃಷ್ಣ ಆದಮೇಲೆ ಬ್ರಹ್ಮನಿಂದ ಪ್ರಾರಂಭ ಆಗುತ್ತೆ ಈ ಗುರು ಶಿಷ್ಯ ಪರಂಪರೆ. ಭಗವದ್ಗೀತೆಯಲ್ಲಿ ಪ್ರಭುಪಾದರು ಇದನ್ನು ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕೃಷ್ಣನಿಂದ ಪ್ರಾರಂಭ ಆಗುವಂತಹ ಈ ಗುರು ಶಿಷ್ಯ ಪರಂಪರೆ, ಏಕೆಂದರೆ ಈ ಸೃಷ್ಟಿಗೆ ಮುಂಚೆ ಯಾರಿದ್ದಿದ್ದು? ಕೇವಲ ಕೃಷ್ಣ ಇದ್ದ, ಬೇರೆ ಯಾರೂ ಇರಲಿಲ್ಲ. ಆ ಕೃಷ್ಣ ಬ್ರಹ್ಮನನ್ನ ಸೃಷ್ಟಿಸಿದ್ದ. ಫಸ್ಟ್ ಬಾರ್ನ್ ಲಿವಿಂಗ್ ಕ್ರಿಯೇಚರ್ ಬ್ರಹ್ಮ. ಬ್ರಹ್ಮನಿಗೆ ಕೃಷ್ಣನೇ ಉಪದೇಶ ಮಾಡಬೇಕಾಗಿತ್ತು, ಬೇರೆ ಯಾರೂ ಇರಲಿಲ್ಲ. ಬ್ರಹ್ಮನಿಗೆ ಕೃಷ್ಣ ಉಪದೇಶ ಮಾಡಿದ ಮೇಲೆ ಬ್ರಹ್ಮ ಸೃಷ್ಟಿಯನ್ನು ಮುಂದುವರಿಸಿ ಅನೇಕ ಸಂತಾನವನ್ನು ಸೃಷ್ಟಿ ಮಾಡಿ, ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿ, ಅದರಲ್ಲಿ ನಾರದರು ಬ್ರಹ್ಮನ ಪುತ್ರ. ನಾರದರಿಗೆ ಬ್ರಹ್ಮರು ಯಾವ ಉಪದೇಶವನ್ನು ಕೃಷ್ಣನಿಂದ ಪಡೆದಿದ್ರೋ, ಜ್ಞಾನೋದಯ ಪಡೆದಿದ್ರೋ, ಆ ಜ್ಞಾನವನ್ನು ಬ್ರಹ್ಮ ನಾರದರಿಗೆ ತಿಳಿಸ್ಕೊಟ್ರು. ಯಾವ ರೀತಿ ಎಕ್ಸಾಕ್ಟ್ಲಿ ದ ಸೇಮ್ ಮೆಸೇಜ್ ವಿಚ್ ಬ್ರಹ್ಮ ರಿಸೀವ್ಡ್ ಫ್ರಮ್ ಕೃಷ್ಣ, ಆ ಸಂದೇಶವನ್ನು ಚೂರು ಬದಲಾಯಿಸದೆ, ವಿತೌಟ್ ಎನಿ ಚೇಂಜ್, ವಿತೌಟ್ ಎನಿ ಮಿಸ್ಟೇಕ್ಸ್, ವಿತೌಟ್ ಎನಿ ಸ್ಪೆಕ್ಯುಲೇಷನ್ಸ್, ಬ್ರಹ್ಮ ಹ್ಯಾಸ್ ಕಮ್ಯುನಿಕೇಟೆಡ್ ಟು ನಾರದ. ಇದಕ್ಕೆ ಗುರು ಪರಂಪರ ಅಂತ. ನಾರದರು ವೇದವ್ಯಾಸರಿಗೆ ಅದೇ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದು. ಈ ರೀತಿ ಪರಂಪರೆಯಲ್ಲಿ, ಗುರು ಶಿಷ್ಯ ಪರಂಪರೆಯಲ್ಲಿ ಪ್ರಭುಪಾದರು 32ನೇ ಸ್ಥಾನದಲ್ಲಿದ್ದಾರೆ. ಅಂದರೆ ಪ್ರಭುಪಾದರಿಗೆ ಮುಂಚೆ 31 ಬೇರೆ ಬೇರೆ ಕೃಷ್ಣನಿಂದ ಪ್ರಾರಂಭವಾಗುವ ಈ ಪರಂಪರ, ಸೃಷ್ಟಿಯ ಆರಂಭದಲ್ಲಿ ಪ್ರಾರಂಭವಾಗುವ ಪರಂಪರ, ಇದರಲ್ಲಿ ಈ ಪರಂಪರೆಯಲ್ಲಿ ಪ್ರಭುಪಾದರು 32ನೇವರು. ಇಷ್ಟು ಕಡಿಮೆ ಜನನ ಈ ಪರಂಪರೆಯಲ್ಲಿ, ಎಷ್ಟು ಕೋಟ್ಯಂತರ ವರ್ಷಗಳು ತೀರೋಗ್ಬಿಟ್ಟಿದೆ, ಕೋಟ್ಯಂತರ ವರ್ಷಗಳು. ಅಷ್ಟರಲ್ಲಿ ಬರೀ 32 ಜನ ಮಾತ್ರನಾ ಅಂತ ಯೋಚನೆ ಮಾಡಬೇಕು. ಈ ಒಂದು ಪ್ರಶ್ನೆ ಬುದ್ಧಿವಂತರಿಗೆ ಇಂಥ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಹೇಗೆ ಸಾಧ್ಯ? ಮಧ್ಯೆ ಏನಾಯಿತು? ಏಕೆಂದರೆ ಆ ಲಿಸ್ಟಲ್ಲಿ ಪ್ರಭುಪಾದರ ಹೆಸರು 32ನೇದು. ಪ್ರಭುಪಾದರು 32ನೇ ಆಚಾರ್ಯರು. ಈಗ ಪ್ರಭುಪಾದರ ಆದಮೇಲೆ
33ನೇ ಆಚಾರ್ಯರು ಯಾರು ಅಂತ ಒಂದು ಪ್ರಶ್ನೆ ಕೇಳಬಹುದು. ಪ್ರಭುಪಾದ ತೀರ್ಕೊಂಬಿಟ್ರು 1977 ನವೆಂಬರ್ 14. ಪ್ರಭುಪಾದ ಅಂದ್ರೆ 33ನೇಯವರು ಯಾರು? ಆ ಪ್ರಶ್ನೆಗೆ ಈಗ ಇರುವ ಇಸ್ಕಾನ್ನಲ್ಲಿ ಗುರುಗಳು ಅಂತ ಯಾರು ಹೇಳಿಸ್ಕೊತಾರೋ, ಹೇಳ್ಕೊಂಡು ಓಡಾಡ್ತಾರೋ, ದೀಕ್ಷೆ ಕೊಡ್ತಾರೋ ಅವ್ರ ಹತ್ರ ಆ ಪ್ರಶ್ನೆಗೆ ಉತ್ತರ ಇಲ್ಲ. 33ನೇಯವರು ಯಾರು ಅಂತ. 32ನೇಯವರು ಪ್ರಭುಪಾದರಾದ್ರೆ 33ನೇಯವ್ರನ್ನ ಪ್ರಭುಪಾದರು ಯಾರನ್ನಾರು ನೇಮಿಸಿದ್ರಾ? ಯಾಕೆಂದ್ರೆ ಪ್ರಭುಪಾದಿಗೆ ಈ ಪ್ರಶ್ನೆ ಕೇಳಿದ್ರು, ನೀವು ಯಾವಾಗ ಈ ಹರೇ ಕೃಷ್ಣ ಆಂದೋಲನದ ಇಸ್ಕಾನ್ ಸಂಸ್ಥೆಯ ಗುರುಗಳಾಗೆ ನೀವು ಯಾವಾಗ ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ, ಯಾವಾಗ ನೀವು ಗುರುಗಳಾಗಿದ್ದು ಅಂತ ಒಬ್ಬ ರಿಪೋರ್ಟರ್ ಕೇಳಿದ್ದು ಅಮೆರಿಕಾನಲ್ಲಿ. ಪ್ರಭುಪಾದ ಹೇಳಿದ್ರು, ನನ್ನ ಗುರುಗಳು ನನಗೆ ಯಾವಾಗ ಆದೇಶ ಮಾಡಿದ್ರೋ, ನನ್ನನ್ನು ನೇಮಿಸಿದ್ರೋ, ಆವಾಗ ಆ ದಿವಸ ಮಾತ್ರ ನಾನು ಗುರುಗಳ ಸ್ಥಾನದಲ್ಲಿ ನಾನು ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅವತ್ತಿನ ದಿವಸ ಮಾತ್ರ ಆದೆ. ಅಂದರೆ ಪ್ರಭುಪಾದರ ಗುರುಗಳು ತೀರ್ಕೊಂಡಿದ್ದು 1936 ಡಿಸೆಂಬರ್ 31. ಪ್ರಭುಪಾದರು ದೀಕ್ಷೆ ಕೊಡೋಕ್ಕೆ ಶುರು ಮಾಡಿದ್ದು 1966ನಲ್ಲಿ. 30 ವರ್ಷ ಆದಮೇಲೆ ಪ್ರಭುಪಾದರು ದೀಕ್ಷೆ ಕೊಡೋಕ್ಕೆ ಪ್ರಾರಂಭ ಮಾಡಿದ್ದು. ಈ 30 ವರ್ಷ ಪ್ರಭುಪಾದರ ಬೇರೆ ಬೇರೆ ಆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ಬೇರೆ ಬೇರೆ ಶಿಷ್ಯಂದರು ಅವರು ಆಗಲೇ ದೀಕ್ಷೆ ಕೊಡೋಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ರು. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ತೀರ್ಕೊಂಡ ತಕ್ಷಣ ಅವರೆಲ್ಲ ದೀಕ್ಷೆ ಕೊಡೋಕ್ಕೆ ಶುರು ಮಾಡಿಬಿಟ್ರು. ಪ್ರಭುಪಾದರು ದೀಕ್ಷೆ ಕೊಡೋಕ್ಕೆ ಪ್ರಾರಂಭ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಯಾಕೆಂದರೆ ಪ್ರಭುಪಾದರಿಗೆ ಅವರ ಗುರುಗಳಿಂದ ಆದೇಶ ಸಿಗುವವರೆಗೆ ಅವರು ಪ್ರಾರಂಭ ಮಾಡಲಿಲ್ಲ. 30 ವರ್ಷ ಅವ್ರು ಪ್ರಾರಂಭ ಮಾಡಲಿಲ್ಲ. ಅವರು ಅವರ ಗಾಡ್ ಬ್ರದರ್ಸ್ ಅಂತೀವಿ, ಒಡಿಸಿಯನ್ ಕನ್ನಡ ಫಾರ್ ಗಾಡ್ ಬ್ರದರ್ಸ್, ಅವರ ಬೇರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ಶಿಷ್ಯಂದರು, ಅವರ ಆಧ್ಯಾತ್ಮಿಕ ಅಣ್ಣ ತಮ್ಮಂದರು, ಅವ್ರ ಜೊತೆ ಪ್ರಭುಪಾದರು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು, ಪ್ರಚಾರ ಕೂಡ ಮಾಡ್ತಾ ಇದ್ರು ಗುರುಗಳ ಆದೇಶದಂತೆ. ಆದರೆ ಪ್ರಭುಪಾದರು ದೀಕ್ಷೆ ಕೊಡಲಿಲ್ಲ, ಯಾರಿಗೂ ದೀಕ್ಷೆ ಕೊಡಲಿಲ್ಲ, ದೀಕ್ಷಾ ಗುರು ಆಗಲಿಲ್ಲ. ಸೊ 1966ರಲ್ಲಿ ಹೇಗೆ ದೀಕ್ಷೆ ಗುರುಗಳು ಆಗಿ ಅವರು ದೀಕ್ಷೆ ಕೊಡೋಕೆ ಶುರು ಮಾಡಿದ್ದು? ಅವರ ಗುರುಗಳ ಆದೇಶ ಸಿಕ್ಕಿದ ಮೇಲೆ ಮಾತ್ರ. ಈಗ ನಾವು ಇಸ್ಕಾನ್ ಬೆಂಗಳೂರಿನಲ್ಲಿ 1998ರಲ್ಲಿ ಈ ಪ್ರಶ್ನೆಯನ್ನು ಬೇರೆ ಬೇರೆ ಗುರುಗಳಿಗೆ ಕೇಳಿದಾಗ, ನಿಮಗೆ ಪ್ರಭುಪಾದರು ಯಾವಾಗ ಆದೇಶ ಮಾಡಿದ್ದು? ಅದು ಮತ್ತೆ ಪ್ರಭುಪಾದರ ಕೊನೆಯ ಆದೇಶ ಹೇಗೆ ದೀಕ್ಷೆ ನಡಿಬೇಕು, ಅದು ಜುಲೈ 9 ಲೆಟರ್ನಲ್ಲಿ ಪ್ರಭುಪಾದ ಬರೆದಿದ್ದು ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಯಾಕೆಂದರೆ 11 ಜನ ಯಾರನ್ನ ನೇಮಿಸಿದ್ರು ಪ್ರಭುಪಾದರು, ಅವ್ರ ಪ್ರತಿನಿಧಿಗಳಾಗಿ ಪ್ರಭುಪಾದರ ಶಿಷ್ಯಂದ್ರನ್ನ ಸಂಖ್ಯೆ ಹೆಚ್ಚಿಸಬೇಕು, ಪ್ರತಿನಿಧಿಗಳಾಗಿ ಕೆಲಸ ಮಾಡಬೇಕು ಅಂತ ಅವರು ಆ ಲೆಟರ್ನ ಮುಚ್ಚಿಟ್ಬಿಟ್ರು. ದೇವರ್ ಹೈಡಿಂಗ್ ದಟ್ ಲೆಟರ್. ಯಾರಿಗೂ ಗೊತ್ತಾಗಲಿಲ್ಲ, ಬೇರೆ ಯಾರಿಗೂ ಗೊತ್ತಾಗಲಿಲ್ಲ. ಆದ್ರಿಂದ ಆ ಲೆಟರ್ ಕೈಗೆ ಸಿಕ್ಕಿದಾಗ ನಮಗೆ ಪ್ರಭುಪಾದರು ಯಾರನ್ನು ನೇಮಿಸಿಲ್ಲ, ಅವರ ಸಕ್ಸೆಸರ್ ಆಗಿ ಆಚಾರ್ಯರಾಗಲಿಕ್ಕೆ 33ನೇ ಸ್ಥಾನದಲ್ಲಿ ಆಚಾರ್ಯರಾಗಲಿಕ್ಕೆ ಯಾರನ್ನೂ ನೇಮಿಸಿಲ್ಲ. ಪ್ರಭುಪಾದರೇ ಆಚಾರ್ಯರಾಗಿ ಮುಂದೆ ಕೂಡ ಅವರು ದೀಕ್ಷೆ ಕೊಡ್ತಾರೆ, ಅವರೇ ಗೈಡ್ ಮಾಡ್ತಾರೆ ಶಿಷ್ಯಂದ್ರನ್ನ. ಮತ್ತೆ ಪ್ರಭುಪಾದರ ಪ್ರತಿನಿಧಿಗಳಾಗಿ ಋತ್ವಿಕ್ ಸ್ಥಾನದಲ್ಲಿ ಅವರ ಶಿಷ್ಯಂದರು ಕೆಲಸ ಮಾಡಬೇಕು, ಕಾರ್ಯ ಮಾಡಬೇಕು, ಈ ದೀಕ್ಷೆ ಸಮಾರಂಭವನ್ನು ನಡೆಸಬೇಕು. ಆ ಒಂದು ಲೆಟರ್ ಪ್ರಕಾರ, ಲೆಟರ್ ಕೈಗೆ ಸಿಕ್ಕಿದ ಮೇಲೆ ಮಧುಪಣಿ ಪ್ರಭುಗೆ ಪ್ರಶ್ನೆ ಕೇಳಿದಾಗ ಆ ಗುರುಗಳ ಹತ್ರ ಅವರೆಲ್ಲ, ಯಾರು ಹೇಳಿದ್ದು ನಿಮಗೆ ಈ ಲೆಟರ್? ಯಾರು ನಿಮ್ಗೆ ಯಾರು ಕೈ ಕೊಟ್ಟಿದ್ದು? ಇದು ತಪ್ಪರ್ಥ ಮಾಡ್ಕೊತೀರಾ ನೀವು. ಪ್ರಭುಪಾದರು ಜೀವಂತವಾಗಿರುವಾಗ ಅವ್ರಿಗೆ ಕೊನೆ ದಿನಗಳಲ್ಲಿ ತುಂಬ ಕಾಯಿಲೆ ಬಂದಿತ್ತು. ಬೇರೆ ಬೇರೆ ತರಹ so many problems he had, bodily problems, organ failure, kidney problem, and so many problems he had. Okay, he was very weak. ಅವ್ರಿಗೆ ದೀಕ್ಷೆ ಕೊಡೋಕ್ಕಾಗೋದಿಲ್ಲ.
ಅದಕ್ಕೆ ಪ್ರತಿನಿಧಿಗಳನ್ನ ನೇಮಿಸಿದ್ದು ಅಂತ ಇವ್ರು ಹೇಳೋದು. ಪ್ರಭುಪಾದರು ಜೀವಂತವಾಗಿರುವಾಗ ನಮ್ಮನ್ನೆಲ್ಲ ನೇಮಿಸಿದ್ದು ನಾವು ಅವ್ರ ಪರವಾಗಿ ಅವ್ರ ಶಿಷ್ಯಂದ್ರನ್ನ ನಾವು ಮಾಡಬೇಕು. ಪ್ರಭುಪಾದರು ತೀರೋದ್ಮೇಲೆ ಆಟೋಮ್ಯಾಟಿಕಲಿ ವಿ ಬಿಕಮ್ ಗುರೂಸ್ ಇನ್ ಪ್ಲೇಸ್ ಆಫ್ ಪ್ರಭುಪಾದ್. ಪ್ರಭುಪಾದ ಸ್ಥಾನದಲ್ಲಿ ನಾವು ಆಟೋಮ್ಯಾಟಿಕಲಿ ವಿ ಬಿಕಮ್ ಗುರೂಸ್. ಈ ಥರ ಅವರು ಆ ಲೆಟರ್ನ ಎಕ್ಸ್ಪ್ಲೈನ್ ಮಾಡಿದ್ದು. ಆದರೆ ಆ ಲೆಟರ್ನಲ್ಲಿ ಎಲ್ಲೂ ಹೇಳಿಲ್ಲ ಪ್ರಭುಪಾದರು ನಾನು ತೀರ್ಕೊಂಡ್ಮೇಲೆ ನೀವು ನನ್ನ ಸ್ಥಾನದಲ್ಲಿ, ಗುರುಗಳ ಸ್ಥಾನದಲ್ಲಿ, ವ್ಯಾಸರ ಸ್ಥಾನದಲ್ಲಿ ಆಚಾರ್ಯರಾಗ್ತೀರ ಅಂತ ಎಲ್ಲೂ ಹೇಳಿಲ್ಲ. ಇವತ್ತಿನ ದಿವಸ ಕೂಡ ನಾವು ಅದೇ ಪ್ರಶ್ನೆ ಕೇಳ್ತಾ ಇದ್ದೀವಿ. ನಾವು 1998ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀವಿ. ನಾವು ಮಾತ್ರ 1998ರಲ್ಲಿ ಆ ಲೆಟರ್ ನಮ್ಮ ಕೈಗೆ ಸಿಕ್ತು. ಅದಕ್ಕೆ ಮುಂಚೆ ಪ್ರಭುಪಾದರ ಬೇರೆ ಶಿಷ್ಯಂದರು 1980ರಲ್ಲಿ 3 ವರ್ಷ ಪ್ರಭುಪಾದರು ತೀರ್ಕೊಂಡ್ಮೇಲೆ ಪ್ರಾರಂಭ ಮಾಡಿದರು ಪ್ರಶ್ನೆ ಕೇಳಲಿಕ್ಕೆ. ಯಾರು 11 ಜನ ಗುರುಗಳು, ನಾವೇ ಗುರುಗಳು, ಪ್ರಭುಪಾದರ ಸಕ್ಸೆಸರ್ಸ್ ನಾವು ಅಂತ ಹೇಳಿದ್ರು, ಅವ್ರಿಗೆ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದರು. ಯಾರ್ಯಾರಂತ ಪ್ರಶ್ನೆ ಕೇಳಿ ಆ ಒಂದು ಪ್ರಭುಪಾದರ ಆಜ್ಞೆ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ರು ಅವ್ರನ್ನೆಲ್ಲ ಆಚೆ ಹಾಕ್ಬಿಟ್ರು. ಅವ್ರನ್ನೆಲ್ಲ ಇಸ್ಕಾನಿಂದ ಹೊರಗೆ ಹಾಕ್ಬಿಟ್ರು. ಅವರ ವಿರುದ್ಧ ಏನೇನೋ ಅಪಚಾರ ಅಪಮಾನವನ್ನು ಮಾಡಿ ಅವ್ರ ವಿರುದ್ಧ ಅವರ ಕೆಟ್ಟ ಹೆಸರು ತರುವಂತೆ ಅವರ ವಿರುದ್ಧ ಅವರ ಶಿಷ್ಯಂದ್ರೆ ಎಲ್ಲ ಸೇರ್ಕೊಂಡು ಯಾರು ಹೊಸ ಗುರುಗಳು ಶಿಷ್ಯಂದ್ರನ್ನ ಮಾಡಿದ್ರೋ ಅವ್ರ ಆ ಶಿಷ್ಯಂದ್ರನ್ನ ಅಂಥ ಒಂದು ಬೇರೆ ಡಿವೋಟೀಸ್ ಯಾರು ಕ್ವಶನ್ ಮಾಡ್ತಾರೋ ಅವ್ರಿಗೆ ತೊಂದರೆ ಕೊಡೋ ಹಾಗೆ, ಅವ್ರ ವಿರುದ್ಧ ಏನು ಫಾಲ್ಸ್ ಅಲಿಗೇಷನ್ ಮಾಡೋ ಹಾಗೆ, ಕೇಸ್ ಮಾಡೋ ಹಾಗೆ, ಅವ್ರಿಗೆ ಕೆಟ್ಟ ಹೆಸರು ತರೋ ಹಾಗೆ ಎಲ್ಲ ಮಾಡಿ ಅವ್ರನ್ನೆಲ್ಲ ಆಚೆ ಹಾಕ್ಬಿಟ್ರು. ಆವಾಗ ಪ್ರಭುಪಾದರ ಸಿನ್ಸಿಯರ್ ಡಿಸೈಪಲ್ಸ್ ಸುಮಾರು 5,000 ಭಕ್ತರು ಯಾರು ಬೇರೆ ಬೇರೆ ದೇವಸ್ಥಾನಗಳಿದ್ರು ಎಲ್ಲ ಆಚೆ ಹೋಗ್ಬಿಟ್ರು. ಒಂದು 3-4 ವರ್ಷದಲ್ಲಿ ಎಲ್ಲ ಆಚೆ ಹೋಗ್ಬಿಟ್ರು. ಆಚೆ ಹೋದ್ಮೇಲೆ ಅವ್ರ ಮಾತು ಯಾರು ಕೇಳೋರಿಲ್ಲ. ಯಾಕೆಂದ್ರೆ ಆ ದೇವಸ್ಥಾನಗಳಲ್ಲಿ ಯಾರು ತುಂಬೋಗ್ಬಿಟ್ಟಿದ್ದಾರೆ, ಈ ಹೊಸ ಗುರುಗಳ ಶಿಷ್ಯಂದರು. ಅವರು ಎಲ್ಲ ಪೊಸಿಷನ್ಸು, ಟೆಂಪಲ್ ಪ್ರೆಸಿಡೆಂಟು, ಟೆಂಪಲ್ ಸೆಕ್ರೆಟರಿ, ಅವರು ಎಲ್ಲ ಪುಸ್ತಕ ವಿತರಣೆ ಮಾಡೋದು, ಎಲ್ಲ ಸೇವೆ ಮಾಡೋದು, ಎಲ್ಲ ಪ್ರಚಾರ ಮಾಡೋದು, ಎಲ್ಲ ಪೊಸಿಷನ್ಸ್ ಹೋಲ್ಡ್ ಮಾಡೋದು, ಪ್ರತಿಯೊಂದು ಅವರ ಗುರುಗಳಿಗೆ ಪೂಜೆ ಮಾಡೋದು, ಗುರುಗಳಿಗೆ ಪ್ರಭುಪಾದರಿಗೆ ಹೇಗೆ ಅವರ ಶಿಷ್ಯಂದ್ರು ಪೂಜೆ ಮಾಡ್ತಾ ಇದ್ರು ಆ ಥರ ಈ ಹೊಸ ಗುರುಗಳಿಗೆ ಪೂಜೆ ಮಾಡೋಕ್ಕೆ ಶುರು ಮಾಡೋದು ಎಲ್ಲ ಶುರುವಾಯಿತು. ಆದರೆ ಇಂಥ ಗುರುಗಳಿಗೆ ಸಾಧ್ಯನೇ ಆಗಲಿಲ್ಲ ಆ ಒಂದು ಗುರುಸ್ಥಾನದಲ್ಲಿ ಇರಲಿಕ್ಕೆ ಗೌರವದಿಂದ. ಆ 11 ಜನರಲ್ಲಿ ಒಂದು 6 ಜನ 4 ನಿಯಮಗಳನ್ನು ಪಾಲನೆ ಮಾಡೋಕ್ಕಾಗದೆ ಇಸ್ಕಾನ್ ಟೆಂಪಲ್ ಬಿಟ್ಬಿಟ್ಟು ಓಡೋಗ್ಬಿಟ್ರು ಕೆಲವರು. ಇದು ಹೇಳುವಂತಹ ವಿಷಯ ಅಲ್ಲ. ಆದರೆ ಯಾಕೆ ನಾವು ಈ 1998ರಲ್ಲಿ ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂದರೆ ಈ ಕಾರಣದಿಂದ. ಪ್ರಭುಪಾದ ಪುಸ್ತಕಗಳಲ್ಲಿ ಹೇಳಿದ್ದಾರೆ, ಗುರುಸ್ಥಾನ ಎಂಥದ್ದು ಅಂದರೆ ಯಾರು ಆಕ್ಯುಪೈ ಮಾಡ್ತಾರೋ, ಯಾರು ಗುರುಸ್ಥಾನಕ್ಕೆ ಬರ್ತಾರೋ, ಆಚಾರ್ಯರಾಗಿ ಕಾರ್ಯ ಮಾಡ್ತಾರೋ ಅವ್ರಿಗೆ ಯಾವ ಮಾಯೆಯಿಂದ ತೊಂದರೆ ಇರುವುದಿಲ್ಲ, ಅವ್ರು ಎಂದೂ ಪತನ ಹೊಂದುವುದಿಲ್ಲ. ದೇ ಆರ್ ಇಟರ್ನಲಿ ಲಿಬರೇಟೆಡ್ ಸೋಲ್ಸ್. ಅವರು ಉತ್ತಮ ಅಧಿಕಾರಿ, ಭಕ್ತರ ಸ್ಥಾನದಲ್ಲಿರ್ತಾರೆ. ಅಂಥವ್ರು ಮಾತ್ರ ಗುರುಗಳಾಗಿ ಆಗ್ಬಹುದು, ಗುರುಸ್ಥಾನಕ್ಕೆ ಬರಬಹುದು. ಬೇರೆ ಅಭ್ಯಾಸ ಮಾಡುವ ಸ್ವಲ್ಪ ಕೆಳಗಿನ ಸ್ತರದಲ್ಲಿ ಮಧ್ಯಮಾಧಿಕಾರಿ, ಕನಿಷ್ಠಾಧಿಕಾರಿ ಅಂತ ಭಕ್ತರಿರಬಹುದು. ಅವರು ಸಿನ್ಸಿಯರ್ ಆಗಿ ಡಿವೋಷನಲ್ ಸರ್ವಿಸ್ ಮಾಡಬಹುದು. ಆದರೆ ಗುರುಗಳ ಸ್ಥಾನಕ್ಕೆ ಅವರು ಅರ್ಹರಲ್ಲ ಅಂತ ಸ್ಪಷ್ಟವಾಗಿ ಪ್ರಭುಪಾದರು ತಮ್ಮ ಪುಸ್ತಕಗಳಲ್ಲಿ ವೇದವ್ಯಾಸರು ಮತ್ತು ಹಿಂದಿನ ಆಚಾರ್ಯರು ಎಲ್ಲ ಬರೆದು ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಲ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ಪುಸ್ತಕ ಓದಿದ್ರಿಂದ. ಹಾಗಿದ್ರೆ ಈ ಗುರುಗಳು ಪ್ರಭುಪಾದರ ಆಜ್ಞೆ ಇಲ್ಲ, ಸ್ಪಷ್ಟವಾದ ಆಜ್ಞೆ ಇಲ್ಲ ಅವ್ರ ಗುರುಗಳಾಗಬೇಕು ಅಂತ. ಮತ್ತೆ ಗುರುಗಳು ಆದಮೇಲೆ ಅವ್ರು ಕೆಲವು ಶಿಷ್ಯಂದರು ಅವ್ರನ್ನ ಸ್ವೀಕರಿಸಿದ್ರು, ಅವ್ರನ್ನ ಸರಿಯಾಗಿ ಅವ್ರನ್ನ ಮರ್ಯಾದೆ ತೋರಿಸಿ
ಅವ್ರಿಗೆ ಅವರ ಆಜ್ಞೆಗಳನ್ನು ಪಾಲಿಸಿದ್ರೂ ಅವ್ರಿಗೆ ಸ್ವತಃ 4 ನಿಯಮಗಳನ್ನು ಯಾವ ಹೊಸ ಭಕ್ತರು ಪಾಲಿಸ್ತಾರೋ ಅದನ್ನೇ ಪಾಲಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಮತ್ತೆ ಇಸ್ಕಾನ್ ಬಿಟ್ಬಿಟ್ಟು ಅವ್ರು ಹೊರಟೋದ್ಮೇಲೆ ಅವ್ರನ್ನ ಯಾರು ಗುರು ಅಂತ ಸ್ವೀಕರಿಸಿದ್ರೋ ಅಂಥ ಶಿಷ್ಯಂದ್ರ ಪಾಡೇನು, ಅವ್ರು ಏನಾಗಬೇಕು, ಅವರ ಭಕ್ತಿ ಸೇವೆ ಹೇಗೆ ನಡೆಯುತ್ತೆ, ಗುರುಗಳ ಏನು ಆದೇಶ ಸಿಗ್ತಾ ಇತ್ತೋ ಆ ಗುರುಗಳೇ ಇಲ್ಲ ನಮಗೆ ಇವಾಗ, ಗುರುಗಳೇ ಇಲ್ಲ. ಮತ್ತೆ ಗುರು ತೀರ್ಕೊಂಡ್ರು ಅಂದರೆ ಅದು ಬೇರೆ ವಿಷಯ. ನ್ಯಾಚುರಲ್ ಡೆತ್ ಆಫ್ ಪಾಸಿಂಗ್ ಅವೇ ಸ್ಪಿರಿಚುವಲ್ ಮಾಡೋದು ಡಿಫ್ರೆಂಟ್. ಇವರು ಸ್ವತಃ ತಮಗೆ ಆ ಪ್ರಭುಪಾದರು ಏನು ತಿಳಿಸ್ಕೊಟ್ಟಿದ್ದಾರೋ ಅವ್ರು ಏನು ಬೇರೆಯವ್ರಿಗೆ ಹೇಳ್ತಾರೋ ಪಾಲಿಸ್ಬೇಕು ನೀವು ಅಂತ, ಅವರೇ ಪಾಲಿಸ್ತಾ ಇಲ್ಲ, ಪಾಲಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವರು ಭಕ್ತರ ಒಂದು ಜೀವನವನ್ನು ಸಂಪೂರ್ಣವಾಗಿ ತೊರೆದಿದ್ದಾರೆ, ಭಕ್ತಿ ಜೀವನವನ್ನು. ದೇ ಆರ್ ಲೆಫ್ಟ್ ದ ಟೆಂಪಲ್, ದೇ ಆರ್ ಲೆಫ್ಟ್ ಡಿವೋಷನಲ್ ಸರ್ವಿಸ್, ದೇ ಆರ್ ಸಮ್ವೇರ್ ಡೂಯಿಂಗ್ ಸಮಥಿಂಗ್, ವಿ ಡೋಂಟ್ ಇವನ್ ನೋ ವಾಟ್ ದೇ ಆರ್ ಡೂಯಿಂಗ್. ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ, ಅವರ ನಡವಳಿಕೆ ಎಂಥದ್ದು ಏನೂ ಗೊತ್ತಿಲ್ಲ ನಮಗೆ. ಅಂಥವ್ರು ನಮ್ಮ ಗುರುಗಳು ಅಂತ ನಾವು ಹೇಳ್ಕೊಳಕ್ಕಾಗತ್ತಾ? ಇನ್ನು ಮುಂದೆ ಸಾಧ್ಯನೇ ಇಲ್ಲ. ಆವಾಗ ಅನೇಕ ಶಿಷ್ಯಂದ್ರಿಗೆ ತುಂಬ ತೊಂದರೆ ಆಯಿತು, ಈ ಹೊಸ ಗುರುಗಳ ಶಿಷ್ಯಂದ್ರಿಗೆ. ಅವ್ರಿಗೆ ನೀವು ನಿಮ್ಮ ಗುರುಗಳು ಬಿಟ್ಟು ಹೋಗ್ಬಿಟ್ರೆ ಇಸ್ಕಾನ್ನ, ಹೊಸ ಗುರು ಹತ್ರ ನೀವು ಮತ್ತೆ ದೀಕ್ಷೆ ತಗೊಳ್ಳಿ ಅಂತ ಅವ್ರಿಗೆ ಆದೇಶ ಕೊಟ್ಟಿದ್ದು ಈ ಉಳಿದ ಒಂದು 5-6 ಗುರುಗಳು. ಅವರು ಪಾಪ ಬೇರೆ ಗುರುಗಳ ಹತ್ರ ಮತ್ತೆ ದೀಕ್ಷೆ ತಗೊಂಡಿದ್ದು. ಈ ಪುನರ್ ದೀಕ್ಷೆ ಅನ್ನೋದು ಇಲ್ವೇ ಇಲ್ಲ ನಮ್ಮ ಇಡೀ ಪರಂಪರೆಯಲ್ಲಿ. ಮತ್ತೆ 2ನೇ ಸರಿ ದೀಕ್ಷೆ ತಗೊಳ್ಳೋದು ಇಲ್ವೇ ಇಲ್ಲ, ಹಿಂದೆ ಎಂದೂ ಆಗಿಲ್ಲ, ಅದಾಗೋದೂ ಇಲ್ಲ. ಆಚಾರ್ಯರ ಸ್ಥಾನ ಅಂಥದ್ದು. ನಾವು ದಿನಾ ಗುರು ಪೂಜೆ ಮಾಡುವಾಗ, ಪ್ರಭುಪಾದರಿಗೆ ಪೂಜೆ ಮಾಡುವಾಗ ಒಂದು ಗುರುವಂದನ ಅಂತ ಒಂದು ಕೀರ್ತನೆಯನ್ನು ಹಾಡ್ತೀವಿ, ಭಜನೆಯನ್ನು ಹಾಡ್ತೀವಿ. ಅದರಲ್ಲಿ ಚಕ್ಷುದಾನ್ ದಿಲೋಯೈ ಜನ್ಮೆ ಜನ್ಮೆ ಪ್ರಭು ಸೈ. ಯಾರನ್ನ ನಾವು ಯಾವ ಆಚಾರ್ಯರನ್ನ ಗುರು ಅಂತ ಸ್ವೀಕರಿಸ್ತೀವೋ ಅವರು ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಪ್ರತಿ ಜನ್ಮದಲ್ಲಿ ನಾನು ಕೃಷ್ಣನ ಹತ್ರ ವಾಪಸ್ ಹೋಗೋ ತನಕ ನನ್ನ ಗುರುಗಳವರು. ಹಿ ಈಸ್ ಇಟರ್ನಲಿ ಮೈ ಸ್ಪಿರಿಚುವಲ್ ಮಾಸ್ಟರ್. ಶಾಶ್ವತವಾಗಿ ನನ್ನ ಗುರು ಅವರು. ಅಂಥ ಗುರುಗಳು ಅಂದರೆ ಆಧ್ಯಾತ್ಮಿಕ ಗುರುವಿನ ಸ್ಥಾನ. ನಾವು ಸಾಮಾನ್ಯವಾಗಿ ಇನ್ ಅವರ್ ಆರ್ಡಿನರಿ ಮೆಟೀರಿಯಲ್ ಲೈಫ್ ಮ್ಯಾಥ್ಸ್ ಕಲಿಗೆ ಹೋಗ್ತೀವಿ, ಮ್ಯಾಥಮೆಟಿಕ್ಸ್ ಕಲಿಗೆ ಹೋಗ್ತೀವಿ, ಮ್ಯಾಥ್ಸ್ ಟೀಚರ್ ಇರ್ತಾರೆ. ಅವ್ರ ಹತ್ರ ಅವ್ರ ಅರ್ಥಮೆಟಿಕ್ ಹೇಳ್ಕೊಡ್ಲಿಕ್ಕೆ 1, 2, 3 ಕೂಡೋದು ಹಾಗೆ ಕಳಿಯೋದು ಹಾಗೆ ಒಂದು ಸಿಂಪಲ್ ಪ್ರೈಮರಿ ಸ್ಕೂಲ್ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾರೆ, ಅರ್ಥಮೆಟಿಕ್ ಹೇಳ್ಕೊಡ್ತಾರೆ. ಅಷ್ಟು ಅರ್ಹತೆ ಇದೆ, ನಾವು ಗೌರವ ಕೊಡ್ತೀವಿ, ಅವ್ರದ್ದು ಕಲಿತೀವಿ. ನಾವು ಹೆಚ್ಚು ಅಡ್ವಾನ್ಸ್ ಸಬ್ಜೆಕ್ಟ್ ಕಲಿಬೇಕು ಅಂದರೆ ಅವರು ನಮ್ಮನ್ನು ಒಬ್ಬರು ಕಾಲೇಜ್ ಟೀಚರ್ ಹತ್ರನೋ ಒಂದು ಹೈಯರ್ ಮ್ಯಾಥಮೆಟಿಕ್ಸ್ ಕ್ವಾಲಿಫೈಡ್ ಟೀಚರ್ ಹತ್ರನೋ ಕಳಿಸ್ತಾರೆ. ಅವ್ರ ಹತ್ರ ನಾವು ಕಲಿತೀವಿ ಹೈಯರ್ ಮ್ಯಾಥಮೆಟಿಕ್ಸ್, ಇನ್ನೂ ಹೈಯರ್ ಮ್ಯಾಥಮೆಟಿಕ್ಸ್. ಆದರೆ ಆಧ್ಯಾತ್ಮಿಕ ಗುರುವಿನ ಸ್ಥಾನ ಅಂಥದ್ದಲ್ಲ. ಅವ್ರಿಗೆ ಎಷ್ಟು ಸಾಧ್ಯನೋ ಅವ್ರು ಹೇಳ್ಕೊಡ್ತಾರೆ. ಸ್ವಲ್ಪ ಹೆಚ್ಚಿನ ವಿಷಯ ನಾವು ಕಲಿಬೇಕು ಅಂದರೆ ಬೇರೆ ಒಬ್ಬರು ಇನ್ನೂ ಅಡ್ವಾನ್ಸ್ ಗುರು ಹತ್ರ ಹೋಗಬೇಕು. ಈ ಥರ ಆಧ್ಯಾತ್ಮಿಕ ವಿಷಯದಲ್ಲಿ ಬರುವುದಿಲ್ಲ. ಚಕ್ಷುದಾನ್ ದಿಲೋಯೈ ಜನ್ಮೆ ಜನ್ಮೆ ಪ್ರಭು ಸೈ. ಅವ್ರು ಪ್ರತಿ ಜನ್ಮದಲ್ಲಿ ನಮ್ಮ ಗುರುಗಳು, ಅವರು ನಮಗೆ ಸಂಪೂರ್ಣವಾಗಿ ಜ್ಞಾನೋದಯ ಆಗೋ ತನಕ ನಮಗೆ ಶಿಕ್ಷೆ ಕೊಡ್ತಾರೆ, ನಮಗೆ ವಿದ್ಯೆ ಕೊಡ್ತಾರೆ, ನಮ್ಮ ಜ್ಞಾನೋದಯ ಆಗಲಿಕ್ಕೆ ಪ್ರತಿಯೊಂದು ರೀತಿಯಲ್ಲಿ ನಮಗೆ ಎಲ್ಲ ಸಹಾಯ ಮಾಡ್ತಾರೆ. ಅವರು ನಮ್ಮನ್ನು ಅವ್ರ ಕೈ ಬಿಡೋ ಪ್ರಶ್ನೆ ಬರುವುದೇ ಇಲ್ಲ. ಹಿ ಈಸ್ ಇಟರ್ನಲಿ ಪರ್ಫೆಕ್ಟ್, ನಿತ್ಯ ಸಿದ್ಧ. ಅವರ ಭಕ್ತಿಯ ಸ್ತರ ಎಂಥದ್ದು ಅಂದರೆ ಅವರು ಇಟರ್ನಲಿ ಪರ್ಫೆಕ್ಟ್. ಅವರು ತಪ್ಪು ಮಾಡುವ ಪ್ರಶ್ನೆನೇ ಬರೋಲ್ಲ. ಹಿ ವಿಲ್ ನೆವರ್ ಮೇಕ್ ಅ ಮಿಸ್ಟೇಕ್. ಸಾಮಾನ್ಯವಾಗಿ ಬದ್ಧ ಜೀವಿಗಳಿಗೆ 4 ತರಹದ ದೋಷ ಇರುತ್ತೆ. ಅವರು ತಪ್ಪು ಮಾಡುವ ಪ್ರಮೇಯ ಇರುತ್ತೆ, ಅವರು ಮೋಸ ಮಾಡುವ ಒಂದು ಸಾಧ್ಯತೆ ಇರುತ್ತೆ, ಸುಳ್ಳು ಹೇಳುವ ಮೋಸ ಮಾಡುವ ಸಾಧ್ಯತೆ ಇರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ಅಥವಾ ಅವರು ಮಾಯೆಗೆ ಒಳಗಾಗಿ ಅವರು ಪರಮ ಸತ್ಯ ಏನು ಅಂತ ತಿಳ್ಕೊಳ್ದೆ ಮಾಯೆಗೆ ಪ್ರಭಾವದಲ್ಲಿ ಅವರು ತಪ್ಪು ಮಾಡಬಹುದು. ಮಾಯೆಯ ಒಂದು ಪ್ರಭಾವದಿಂದ ಏನಾದ್ರು ತಪ್ಪು ಮಾಡಬಹುದು. ಆ ತರಹ ಅಂಡರ್ ಇಲ್ಯೂಷನ್, ಮೇಕಿಂಗ್ ಮಿಸ್ಟೇಕ್ಸ್, ಚೀಟಿಂಗ್. ಆ್ಯಂಡ್ ಆಲ್ಸೋ ವಾಟ್ ಇಸ್ ದ ಫೋರ್ತ್ ಡಿಫೆಕ್ಟ್? ಇಂಪರ್ಫೆಕ್ಟ್ ಸೆನ್ಸಸ್. ಅವರ ಇಂದ್ರಿಯಗಳು ಪರಿಪೂರ್ಣವಾಗಿಲ್ಲ.
ಅವ್ರಿಗೇನು ನೋಡ್ತಾರೋ ಅದನ್ನು ನಂಬ್ತಾರೆ. ಆದರೆ ನೋಡೋದು ಪ್ರತಿಯೊಂದು ಸತ್ಯ ಅಲ್ಲ. ಅದು 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 ಯಾವಾಗಲೂ ನಾವು ಏನು ನೋಡ್ತೀವೋ ನಮ್ಗೆ ನೋಡೋಕ್ಕೆ ಚಿನ್ನದ ತರಹ ಕಾಣುತ್ತೆ, ಆದರೆ ಅದು ರೋಲ್ ಗೋಲ್ಡ್ ಆಗಿರ್ಬೋದು, ಪಾಲಿಶ್ಡ್ ಗೋಲ್ಡ್ ಆಗಿರ್ಬೋದು, ಅದು ನಮ್ಮ ಕೆಲಸರಿಗೆ ಗೊತ್ತಾಗೋದಿಲ್ಲ, ನಾವು ಮೋಸ ಹೋಗ್ಬೋದು. ಬಟ್ ದೋಸ್ ಹೂ ಹ್ಯಾವ್ ಗಾಟ್ ಟ್ರೈನ್ಡ್ ಐಸ್, ದೋಸ್ ಹೂ ಆರ್ ಲಿಬರೇಟೆಡ್ ಸೋಲ್ಸ್, ದೇ ವಿಲ್ ನೆವರ್ ಮಿಸ್ಟೇಕ್, ದೇ ವಿಲ್ ನೆವರ್ ಅಂತ ತಪ್ಪು ಮಾಡೋದಿಲ್ಲ, ತಪ್ಪು ಅರ್ಥ ಮಾಡ್ಕೊಳ್ಳೋದಿಲ್ಲ, ಮಾಯೆಗೆ ಒಳಗಾಗೋದಿಲ್ಲ. ಗುರುಗಳ ಸ್ಥಾನ ಅಂಥದ್ದು. ಸಾಮಾನ್ಯ ಜನರಿಗೆ, ಬದ್ಧ ಜೀವಿಗಳಿಗೆ ಯಾವ 4 ದೋಷ ಇದೆಯೋ ಆ 4 ದೋಷಗಳು ಗುರುಗಳಲ್ಲಿ ಇರುವುದಿಲ್ಲ ಅಂತ ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತೆ. ಅಂಥ ಸ್ಥಾನದಲ್ಲಿರೋರು ಮಾತ್ರ ಗುರುಗಳಾಗ್ಬೋದು. ಜೊತೆಗೆ ಅವರ ಗುರುಗಳು ಅವ್ರನ್ನ ನೇಮಿಸಬೇಕು. ಯಾಕೆಂದ್ರೆ ನಮಗೆ ಗೊತ್ತಾಗೋದಿಲ್ಲ ಯಾರಿಗೆ ಅಂತ ಅರ್ಹತೆ ಇದೆ, ಯಾರು ಅಷ್ಟು ಪರ್ಫೆಕ್ಟ್ ಆಗಿದ್ದಾರೆ, ಅವರ ಅವರ ಹಿನ್ನೆಲೆ ಎಂಥದ್ದು ನಮಗೇನು ಗೊತ್ತಿಲ್ಲ, ನಮಗೇನು ಗೊತ್ತಾಗೋದಿಲ್ಲ. ನಾವು ರಿಸರ್ಚ್ ಮಾಡಿ ಅದನ್ನೆಲ್ಲ ಕಂಡುಹಿಡಿಯೋಕ್ಕಾಗೋದಿಲ್ಲ, ಈವನ್ ಇಫ್ ಯು ಆರ್ ಸಿನ್ಸಿಯರ್ ಡಿವೋಟೀಸ್. ಅದು ಗುರುಗಳು ನೋಡ್ತಾರೆ ಅವ್ರ ಶಿಷ್ಯಂದ್ರಲ್ಲಿ ಯಾರಿಗೆ ಅರ್ಹತೆ ಇದೆ ಅಂಥವ್ರನ್ನ ಅವರು ನೇಮಿಸ್ತಾರೆ. ಅರ್ಹತೆ ಇದ್ದರೆ, ಅರ್ಹತೆ ಇಲ್ಲದೆ ಹೋದರೆ ಅವ್ರು ನೇಮಿಸೋದಿಲ್ಲ. ಪ್ರಭುಪಾದರು ಹೇಳಿದ್ರು ಒಂದು ಜುಲೈ 7 ಒಂದು ಕಾನ್ವರ್ಸೇಷನಲ್ಲಿ, ಯಾರು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ನಾನು ಯಾರನ್ನೂ ನೇಮಿಸಿಲ್ಲ ಅಂತ ಸ್ಪಷ್ಟವಾಗಿ ಪ್ರಭುಪಾದ ಹೇಳಿದ್ದಾರೆ. ಮತ್ತು ಯಾವ ಶಿಷ್ಯನ ಜೊತೆ ತಮ್ಮಲ್ ಕೃಷ್ಣ ಗೋಸ್ವಾಮಿ ಅನ್ನೋರು ಅವ್ರ ಶಿಷ್ಯಂದರು, ಅವ್ರ ಜೊತೆ ಸಂವಾದ ನಡೀತಾ ಇತ್ತು ಪ್ರಭುಪಾದರಿಗೆ ಜುಲೈ 7 ಕಾನ್ವರ್ಸೇಷನಲ್ಲಿ, ತಮ್ಮಲ್ ಕೃಷ್ಣ ಗೋಸ್ವಾಮಿಯಜಿ ಹೇಳ್ತಾರೆ, ನಾನು ನನ್ನನ್ನು ಮತ್ತು ನನ್ನ ಎಲ್ಲ ಸಹೋದರನ್ನ ಸೀನಿಯರ್ ಡಿವೋಟೀಸ್ನ ನೀವು ಯಾರು 11 ಜನ ನೇಮಿಸಿದ್ದೀರೋ ಈಗ ದೀಕ್ಷೆ ಇಮಿಡಿಯೇಟಾಗಿ ದೀಕ್ಷೆ ಕೊಡಲಿಕ್ಕೆ, ನಮ್ಮಲ್ಲಿ ಯಾರು ನಿಮ್ಮ ಸ್ಥಾನದಲ್ಲಿ ಬರಲಿಕ್ಕೆ ಅರ್ಹರಲ್ಲ, ನಮಗೆ ಏನೂ ಅರ್ಹತೆ ಇಲ್ಲ ಅಂಥದ್ದು. ಅದಕ್ಕೆ ಪ್ರಭುಪಾದ ಹೇಳಿದ್ರು, ಟಿಲ್ ಟ್ರೈನಿಂಗ್ ಇಸ್ ಕಂಪ್ಲೀಟ್ ಐ ಕೆನಾಟ್ ಅಪಾಯಿಂಟ್ ಎನಿ ಒನ್ ಆಫ್ ಯು ಆಸ್ ಗುರು. ಸ್ಪಷ್ಟವಾಗಿ ಹೇಳಿದ್ದಾರೆ ಜುಲೈ 7. ಜುಲೈ 9 ಅದಕ್ಕೆ ಒಂದು ಪತ್ರ ಬರೆದಿದ್ದಾರೆ ಇಡೀ ಸಂಸ್ಥೆಗೆ, ಯಾರು ಗುರುಗಳಾಗೋದಿಲ್ಲ, ನಾನೇ ಗುರು ಆಗಿರ್ತೀನಿ, ಮತ್ತು ನನ್ನ ಪ್ರತಿನಿಧಿಗಳು ಕೇವಲ ಆ ದೀಕ್ಷೆ ಸಮಾರಂಭವನ್ನು ನಡೆಸ್ಕೊಡ್ತಾರೆ ಅಷ್ಟೇ, ನನ್ನ ಪರವಾಗಿ ನಡೆಸ್ಕೊಡ್ತಾರೆ. ಅಂತಹ ಒಂದು ಪ್ರಭುಪಾದ ಪರವಾಗಿ ಒಂದು ಸಮಾರಂಭವನ್ನು ನಡೆಸೋದು ಪ್ರಭುಪಾದ ಇದ್ದಾಗಲೇ ನಡೀತಾ ಇತ್ತು. ಅದೇ ಮುಂದುವರ್ಕೊಂಡು ಹೋಗುತ್ತೆ, ನಾನು ಮಹಾಸಮಾಧಿ ಪಡೆದ ಮೇಲೂ ಅದೇ ಮುಂದುವರ್ಕೊಂಡು ಹೋಗುತ್ತೆ ಅಂತ ಪ್ರಭುಪಾದ ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಹೇಳಿದ್ದಾರೆ. ಆ ಕಾನ್ವರ್ಸೇಷನಲ್ಲಿ ಕೂಡ ಸ್ಪಷ್ಟವಾಗಿದೆ. ಆದರೆ ಇವರು ಅದನ್ನೆಲ್ಲ ಮುಚ್ಚಿಟ್ಬಿಟ್ಟು ತಾವೇ ಗುರುಗಳಾಗಬೇಕು ಅಂತ ಆಸೆಯಿಂದ ಆ ಎಲ್ಲ ನಮ್ಮನ್ನು ಮಿಸ್ಲೀಡ್ ಮಾಡಿ, ಅಮಾಯಕ ಭಕ್ತರನ್ನು ಮಿಸ್ಲೀಡ್ ಮಾಡಿ ಅವರು ಸಂಪೂರ್ಣವಾಗಿ ನಮ್ಮ ದಾರಿ ತಪ್ಪಿಸಿದ್ದು. ಆದರೆ 1998ನಲ್ಲಿ 1988 ತನಕ ಬೇರೆ ಬೇರೆ ಯಾರ್ಯಾರೋ ಪ್ರಯತ್ನ ಮಾಡಿದರು ಇದನ್ನ ಸರಿಪಡಿಸ್ಲಿಕ್ಕೆ, ಅವ್ರನ್ನೆಲ್ಲ ಆಚೆ ಹಾಕ್ಬಿಟ್ರು. ಪ್ರಭುಪಾದರು ಅಲ್ಲ ಮಧುಪಂಡಿತ್ ಪ್ರಭುಗಳು 1990 ಅಂತಂದು ಚಾಲೆಂಜ್ ಮಾಡಿದರು, ನೀವು ನಮ್ಮನ್ನು ಆಚೆ ಹಾಕುವ ಹಾಗಿಲ್ಲ, ನೀವು ನಮಗೆ ಪ್ರಭುಪಾದರನ್ನ ಸ್ವೀಕರಿಸುವಂತಹ ಒಂದು ಅವಕಾಶ ಕೊಡಬೇಕು, ನಾವು ನಿಮ್ಮ ಗುರುಸ್ಥಾನಕ್ಕೆ ಏನೂ ಅಪಚಾರ ಮಾಡುವುದಿಲ್ಲ, ನಿಮಗೆ ಯಾವ ಕೆಟ್ಟ ಹೆಸರು ತರುವುದಿಲ್ಲ, ಆದರೆ ನಾವು ಮಾತ್ರ ಪ್ರಭುಪಾದರ ಆಜ್ಞೆಯಂತೆ ಪ್ರಭುಪಾದರ ಶಿಷ್ಯಂದರು, ನೀವು ನಮಗೆ ದೀಕ್ಷೆ ಕೊಟ್ಟಿದ್ದೀರಾ ಒಬ್ಬರು ನಿಮ್ಮಲ್ಲಿ, ಆದರೆ ನೀವು ಪ್ರಭುಪಾದರ ಪರವಾಗಿ ನಾವು ದಿನ ಗುರುಪೂಜೆ ಮಾಡಬೇಕಾಗಿರೋದು ಪ್ರಭುಪಾದರಿಗೆ, ನಿಮ್ಮನ್ನು ಗುರುಸ್ಥಾನದಲ್ಲಿ ಪೂಜಿಸುವಂತಹ ಆಜ್ಞೆ ಇಲ್ಲ, ಆದೇಶ ಇಲ್ಲ, ಅಂಥ ಯಾವ ಒಂದು ಟ್ರೆಡಿಷನ್ ಇಲ್ಲ, ಅಂಥ ಯಾವುದ ಗ್ರಂಥಗಳಲ್ಲಿ ಅಂಥ ಯಾವ ಆದೇಶ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾಗ ಮಧುಪಂಡಿತ್ ಪ್ರಭುನ ಆಚೆ ಹಾಕ್ಬಿಡ್ಬೇಕು ಅಂತ ಅವರು ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ದು GBCನಲ್ಲಿ, ಆಚೆ ಹಾಕ್ಬಿಡ್ಬೇಕು ಮಧುಪಂಡಿತ್ ಪ್ರಭು. ಮಧುಪಂಡಿತ್ ಪ್ರಭು ಕೋರ್ಟ್ಗೆ ಹೋಗಿ ಒಂದು ಕೋರ್ಟ್ನಲ್ಲಿ ಒಂದು ಪ್ರೊಟೆಕ್ಷನ್ ತಗೊಂಡಿದ್ದು ಏನು, ಇಸ್ಕಾನ್ ಬೆಂಗಳೂರಿನಲ್ಲಿ ಕಟ್ಟಿರುವ ದೇವಸ್ಥಾನ ಇಸ್ಕಾನ್ ಬೆಂಗಳೂರು ಸೊಸೈಟಿಗೆ ಅಲಾಟ್ ಆಗಿರುವಂತಹ ಲ್ಯಾಂಡ್, ಅದರಲ್ಲಿ ಕಟ್ಟಿರೋದು. ಇದಕ್ಕೆ ಇಸ್ಕಾನ್ ಮುಂಬೈ ಸೆಂಟ್ರಲ್ ಒಂದು ಇಸ್ಕಾನ್ ಮುಂಬೈನಲ್ಲಿ ಇಡೀ ಇಂಡಿಯಾಗೆ ಎಲ್ಲ ದೇವಸ್ಥಾನಗಳ
ಒಂದು ಸೆಂಟ್ರಲ್ ಆಫೀಸ್ ಇತ್ತು. ನಾವು ಕೂಡ ಅವರ ಅಂಡರ್ನಲ್ಲೇ ಕೆಲಸ ಮಾಡ್ತಾ ಇದ್ವಿ, ಎಲ್ಲ ದೇವಸ್ಥಾನದ ಕಾರ್ಯಗಳು ನಡೆಸ್ತಾ ಇದ್ವಿ. ಆದರೆ ಮಧುಪಂಡಿತ ಪ್ರಭುನ ಆಚೆ ಹಾಕಲಿಕ್ಕೆ ಇದು ಟ್ರೈ ಮಾಡಿದಾಗ, ಯಾವಾಗ ಮಧುಪಂಡಿತ ಪ್ರಭು ಹೇಳಿದ್ರು ಪ್ರಭುಪಾದ್ರೆ ನಮ್ಮ ಗುರು ಅಂತ ಹೇಳಿದಾಗ, ಅವಾಗ ಕೋರ್ಟ್ಗೆ ಹೋಗಿ ಒಂದು ಸ್ಟೇ ತಂದರು. ನಮ್ಮನ್ನು ಆಚೆ ಹಾಕುವ ಹಾಗಿಲ್ಲ ಈ ದೇವಸ್ಥಾನದಿಂದ. ಏಕೆಂದರೆ ಈ ದೇವಸ್ಥಾನ ಇಸ್ಕಾನ್ ಬೆಂಗಳೂರು ಸೊಸೈಟಿಗೆ ಸೇರಿದ್ದು, ಇದು ಇಸ್ಕಾನ್ ಮುಂಬೈ ಸೊಸೈಟಿಗೆ ಸೇರಿದ್ದಲ್ಲ. ಪ್ರಭುಪಾದ ಎಸ್ಟಾಬ್ಲಿಷ್ ಮಾಡಿದ್ದು ಇಸ್ಕಾನ್ ಮುಂಬೈ ಸೊಸೈಟಿ. ಆದರೆ ಪ್ರಭುಪಾದರ ಆಜ್ಞೆಯಂತೆ, ಪ್ರಭುಪಾದರ ಆದೇಶದಂತೆ ಇಸ್ಕಾನ್ ಬೆಂಗಳೂರು ಸೊಸೈಟಿ ಕೂಡ ಪ್ರಭುಪಾದರ ಇನ್ನೊಬ್ಬರು ಶಿಷ್ಯಂದರು ಅವರು ಈ ಸೊಸೈಟಿನ ರಿಜಿಸ್ಟರ್ ಮಾಡಿಸಿ ಬೆಂಗಳೂರಿನಲ್ಲಿ ಇನ್ನೊಂದು ಪ್ರೀಚಿಂಗ್ ಸೆಂಟರ್ನ ಸ್ಟಾರ್ಟ್ ಮಾಡಿದ್ದು ಪ್ರಭುಪಾದರ ಶಿಷ್ಯಂದ್ರೊಬ್ಬರು. ಅವರು ಆಮೇಲೆ ಈ ಕೋರ್ಟ್ ಇದು ಸ್ಟಾರ್ಟ್ ಆದಮೇಲೆ, ಕೇಸ್ ಸ್ಟಾರ್ಟ್ ಆದಮೇಲೆ ಅವ್ರು ಬಂದು ನಮಗೆ ಹೇಳಿದ್ದು, ನೀವು ಏನು ಹೇಳ್ತಾ ಇದ್ದೀರಾ ಪ್ರಭುಪಾದ್ರೆ ಎಲ್ಲ ಗುರುಗಳು, ಅದು ಸರಿ. ಪ್ರಭುಪಾದ್ರು ಹೇಳಿದ್ದು ಪ್ರತಿಯೊಂದು ಊರಿನಲ್ಲಿ ಹೊಸ ಹೊಸ ಸೆಂಟರ್ ಓಪನ್ ಮಾಡಿದರೆ ಪ್ರತಿಯೊಂದು ಊರಿನಲ್ಲಿ ಬೇರೆ ಬೇರೆ ತರಹ ಸೆಂಟರು ಬೇರೆ ಬೇರೆ ಒಂದು ರಿಜಿಸ್ಟರ್ಡ್ ಸೊಸೈಟಿನಲ್ಲಿ ಕೆಲಸ ಮಾಡಬೇಕು ಅಂತ ಪ್ರಭುಪಾದರು ಆಜ್ಞೆ ಮಾಡಿದ್ದು ಅವಾಗ. ಆದರೆ ಇವರು ಗುರುಗಳೆಲ್ಲ ಕನ್ಸಾಲಿಡೇಟ್ ಮಾಡಲಿಕ್ಕೆ ತಮ್ಮ ಪವರ್ನ, ಒಂದೇ ಒಂದು ಸೊಸೈಟಿ, ಎಲ್ಲ ಬ್ರಾಂಚಸ್ಸು ನಾವೇ ಕಂಟ್ರೋಲ್ ಮಾಡೋರು, ಪ್ರತಿಯೊಂದು ಬ್ರಾಂಚ್ನ. ನಮಗಿಂತ ಮೇಲೆ ಯಾರೂ ಇಲ್ಲ, ನಮ್ಮ ಕೆಳಗೂ ಯಾರೂ ಇಲ್ಲ, ನಾವೇ ಸಂಪೂರ್ಣ ಸರ್ವಾಧಿಕಾರ ಹೊಂದಿರುವಂಥವ್ರು. ವಿ ಆರ್ ಆಟೋಕ್ರಾಟಿಕ್ ರೂಲರ್ಸ್. ಆ ತರಹ ಇವರು ತಮ್ಮ ಗುರು ಸ್ಥಾನವನ್ನು ಕಾಪಾಡಿಕೊಳ್ಳಿಕ್ಕೆ ಮಾಡ್ಕೊಂಡು ಹೋಗಿದ್ದು. 1980 2001ನಲ್ಲಿ ಮಧುಪಂಡಿತ ಪ್ರಭುನ ಆಚೆ ಹಾಕೋಕ್ಕೆ ಪ್ರಯತ್ನ ಮಾಡಿದಾಗ ಅವ್ರು ಕೋರ್ಟ್ಗೆ ಹೋಗಿ ಒಂದು ಸ್ಟೇ ತಗೊಂಬಂದು, ಆ ಕೋರ್ಟು ಲೋವರ್ ಕೋರ್ಟಲ್ಲಿ ನಾವು 2009ನಲ್ಲಿ ನಮಗೆ ಒಂದು ಇಸ್ಕಾನ್ ಬೆಂಗಳೂರು ಸೊಸೈಟಿಗೆ ವಿಕ್ಟ್ರಿ ಬಂದಾಗ, ನಮಗೆ ನಮ್ಮ ಪರವಾಗಿ ಆ ಕೇಸು ನಾವು ಗೆದ್ದಾಗ ಹೈಕೋರ್ಟಲ್ಲಿ ಅವ್ರು ಚಾಲೆಂಜ್ ಮಾಡಿದರು ಇಸ್ಕಾನ್ ಮುಂಬೈನವರು. ಹೈಕೋರ್ಟ್ನಲ್ಲಿ 2011ನಲ್ಲಿ ಅವ್ರು ಗೆದ್ದರು, ನಮಗೆ ನಮ್ಮ ವಿರುದ್ಧವಾಗಿ ಅದು ಆಯಿತು. ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೆ ಅಪೀಲ್ ಮಾಡಿದ್ವಿ 2011ನಲ್ಲಿ. 2011ಇಂದ 2025ವರೆಗೆ ಕೇಸ್ ನಡೀತು. 2025 May 16th ಸುಪ್ರೀಂ ಕೋರ್ಟ್ ಹ್ಯಾಸ್ ರೂಲ್ಡ್ ದಿಸ್ ಟೆಂಪಲ್ ಬಿಲಾಂಗ್ಸ್ ಟು ಇಸ್ಕಾನ್ ಬ್ಯಾಂಗ್ಳೂರ್ ಸೊಸೈಟಿ. ಮತ್ತೆ ಆ ಒಂದು ಜಡ್ಜ್ಮೆಂಟ್ ಬಂದಿದ್ದಕ್ಕೆ ಆ ಲೋವರ್ ಕೋರ್ಟ್ನಲ್ಲಿ 850 pages ಜಡ್ಜ್ಮೆಂಟ್ ಬರೆದಿದ್ದಾರಲ್ಲ, ಅದನ್ನು ಹೈಕೋರ್ಟ್ ಯಾವ ತರಹ ಸೆಟ್ ಅಸೈಡ್ ಮಾಡಿ ಈ ಇಸ್ಕಾನ್ ಮುಂಬೈನವ್ರಿಗೆ ಕೊಟ್ಟಿದ್ದ ತಪ್ಪೆಲ್ಲಿ ಅಂತ ಅದನ್ನೆಲ್ಲ ನೋಟ್ ಮಾಡಿದ್ದಾರೆ ಜಡ್ಜ್ಮೆಂಟ್ನಲ್ಲಿ. ಹೊಸದಾಗಿ ಅವ್ರು ಏನೂ ಹೇಳಿಲ್ಲ, ಎಲ್ಲ ಲೋವರ್ ಕೋರ್ಟಲ್ಲಿ ಕರೆಕ್ಟಾಗೇ ಜಡ್ಜ್ಮೆಂಟ್ ಬಂದಿದೆ. ಹೈಕೋರ್ಟ್ನಲ್ಲಿ ಎಲ್ಲ ತಪ್ಪು 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 ಅಂತ ಲೋವರ್ ಕೋರ್ಟ್ನ ತಪ್ಪು ಅಂತ ಹೇಳಿ ಆ ಮುಂಬೈಗೆ ಪರವಾಗಿ ಒಂದು ಜಡ್ಜ್ಮೆಂಟ್ ಕೊಟ್ಟು ಅವರು ತಪ್ಪು ಮಾಡಿದ್ದಾರೆ. ಹೈಕೋರ್ಟಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಅವ್ರು ಹೇಳಲ್ಲ, ಹೈಕೋರ್ಟ್ನ ಆರ್ಡರ್ನ ಸೆಟ್ ಅಸೈಡ್ ಮಾಡಿ ಲೋವರ್ ಕೋರ್ಟ್ ಆರ್ಡರ್ ಅಪೆಲ್ಡ್ ಮಾಡಿ ಇಸ್ಕಾನ್ ಬೆಂಗಳೂರು ಸಂಸ್ಥೆಗೆ ಸೊಸೈಟಿಗೆ ಈ ದೇವಸ್ಥಾನ ಸೇರಿದ್ದು ಅಂತ ಒಂದು ತೀರ್ಪು ಕೊಟ್ಟರು. ಸೊ ದಿಸ್ ವಿಕ್ಟ್ರಿ ಇಸ್ ನಾಟ್ ಜಸ್ಟ್ ಇನ್ ಪ್ರಾಪರ್ಟಿ ಡಿಸ್ಪ್ಯೂಟ್ ಅಂತ ಕೆಲವರು ಅನ್ಕೋತಾರೆ. ಇವ್ರಿಗೆ ದೇವಸ್ಥಾನ ಬೇಕಾಗಿತ್ತು, ಇವ್ರ ಪರವಾಗಿ ಅದಕ್ಕೆ ದೇವಸ್ಥಾನ ಸಿಕ್ಬಿಡ್ತು ಇವ್ರಿಗೆ, ಈಗ ಮಜಾ ಮಾಡ್ಬೋದು. ಇಲ್ಲ, ಇದು ಪ್ರಭುಪಾದ್ರನ್ನ ಗುರುಗಳಾಗಿ ನಾವು ಸ್ವೀಕರಿಸಿ ಎಲ್ಲರಿಗೂ ಪ್ರಭುಪಾದ್ರ ಶಿಷ್ಯ ಆಗಲಿಕ್ಕೆ ಒಂದು ಅವಕಾಶ, ಒಂದು ಆಪರ್ಚುನಿಟಿ, ಒಂದು ಚಾನ್ಸ್ ಕೊಡಲಿಕ್ಕೆ ಈ ಥರ ಒಂದು ಸಿಸ್ಟಮ್ ಫಾಲೋ ಮಾಡಲಿಕ್ಕೆ ನಮಗಿವಾಗ ಸ್ವತಂತ್ರ ಇದೆ. ಇಲ್ಲದೆ ಹೋದರೆ ನಾವು ಪ್ರಭುಪಾದ್ರ ಗುರುಗಳು ಅಂತ ಹೇಳಿದ್ರೆ ನಮ್ಮನ್ನು ಆಚೆ ಹಾಕ್ಬಿಡ್ತಾರೆ ಇಸ್ಕಾನ್ನಿಂದ. ಅದಕ್ಕೋಸ್ಕರ ಕೇಸ್ ಮಾಡಿದ್ದು, ನಮ್ಮನ್ನು ಆಚೆ ಹಾಕಬಾರ್ದು, ಮತ್ತು ಪ್ರಭುಪಾದ್ರ ಗುರುಗಳ ಸ್ಥಾನದಲ್ಲಿ ನಾವು ಸ್ವೀಕರಿಸುವಂತೆ, ಅವ್ರನ್ನ ಆ ತರಹ ಅವರನ್ನು ಪೂಜೆ ಮಾಡುವಂತೆ. ಮತ್ತು ನೋಡಿ, ಪ್ರಭುಪಾದ ಇದ್ದಾಗಲೇ ಪ್ರಭುಪಾದರು ಪ್ರತಿಯೊಂದು ದೇವಸ್ಥಾನದಲ್ಲಿ ಅವರ ಪೂಜೆ ನಡಿಬೇಕು. ಏಕೆಂದರೆ ಅವರೇ ಪ್ರತಿಯೊಂದು ದೇವಸ್ಥಾನದಲ್ಲಿ ಆಚಾರ್ಯರ ಸ್ಥಾನದಲ್ಲಿ. ಅದಕ್ಕೋಸ್ಕರ ಪ್ರಭುಪಾದರು ಆ ಒಂದು ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ದು. ಇಲ್ಲದೆ ಹೋದರೆ ಬೇರೆ ಯಾರು ಗುರುಗಳ ನಾವು ಗುರು ಪೂಜೆ ಮಾಡೋದಿಲ್ಲ, ಆ ತರಹ ಯಾರನ್ನು ಮಾಡೋದಿಲ್ಲ. ಪೂರ್ವಾಚಾರ್ಯರ ಪೂಜೆ ಮಾಡ್ತೀವಿ, ಅದು ಬೇರೆ.
But current gurus, we don't worship unless he is in the acharya position. ಅವ್ರನ್ನ ಮಾತ್ರ ನಾವು ಪಬ್ಲಿಕ್ ವರ್ಷಿಪ್ ಮಾಡಬಹುದು. ತಂದೆ ತಾಯಿಗೂ ನಾವು ನಮಸ್ಕಾರ ಮಾಡಬೇಕು, ಅವರು ಪೂಜಾರ್ಹರು. ನಮ್ಮ ಹಿರಿಯರು, ನಮ್ಮ ಮೆಟೀರಿಯಲ್ ಟೀಚರ್ಸ್, ಅವ್ರಿಗೂ ನಾವು ರೆಸ್ಪೆಕ್ಟ್ ತೋರಿಸ್ಬೇಕು, ಅವ್ರಿಗೂ ನಮಸ್ಕಾರ ಮಾಡಬೇಕು. ಶಾಸ್ತ್ರನೇ ಹೇಳುತ್ತೆ, 17ನೇ ಅಧ್ಯಾಯದಲ್ಲಿ ಕೃಷ್ಣನೇ ಹೇಳ್ತಾನೆ, ದೇವ ದ್ವಿಜ ಗುರು ಪ್ರಾಜ್ಞಾ ಪೂಜನಂ ಸ್ಪಷ್ಟವಾಗಿ ಹೇಳ್ತಾನೆ. ಆದರೆ ಆಧ್ಯಾತ್ಮಿಕ ಆಚಾರ್ಯರ ಸ್ಥಾನ ಈ ಬೇರೆ ಎಲ್ಲ ಪೂಜಾರ್ಹರಾದ ಹಿರಿಯರ ಸ್ಥಾನಕ್ಕಿಂತ ಮಿಗಿಲಾದದ್ದು. ಎಷ್ಟು ಮಿಗಿಲಾಗಿದೆ ಅಂದರೆ, ಇದು ಕೃಷ್ಣನಿಗೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಗೌರವ ಇಂಥ ಆಚಾರ್ಯರಿಗೆ ಕೊಡಬೇಕು ಅಂತಹ ಶಾಸ್ತ್ರ ಹೇಳುತ್ತೆ. ಭಾಗವತದಲ್ಲಿ ಒಂದು ಶ್ಲೋಕನೇ ಇದೆ, ಆಚಾರ್ಯ ಮಾಂ ವಿಜಾನೀಯಾತ್ ನ ಅವಮನ್ಯೇತ ಕರ್ಹಿಚಿತ್. ಈಗ ನಂಗೆ ಟೈಮ್ ಇಲ್ಲ, ಟೈಮ್ ಇಸ್ ರನ್ನಿಂಗ್ ಔಟ್, ಸೊ ಐ ವಿಲ್ ಎಂಡ್ ಇಟ್ ದಿಸ್. ಈ ಒಂದು ವಿಜಯ ನಮಗೇನು ಸಿಕ್ಕಿದೆ, ಅಫ್ಕೋರ್ಸ್ ದ ಸೊಸೈಟಿ ವಾಸ್ ಎ ಜೆನ್ಯೂನ್ ಸೊಸೈಟಿ. ಆ ಬೆಂಗಳೂರು ಸೊಸೈಟಿಗೆ ಈ ಲ್ಯಾಂಡ್ ಅಲಾಟ್ ಮಾಡಿದ್ದು ಇದು ಸುಳ್ಳು ಹೇಳಿ ಡಾಕ್ಯುಮೆಂಟ್ಸ್ ಎಲ್ಲ ಮ್ಯಾನ್ಯುಪುಲೇಟ್ ಮಾಡಿ ಚೇಂಜ್ ಮಾಡಿಬಿಟ್ಟು ಮುಂಬೈಗೆ ಮೋಸ ಮಾಡಿದ್ದು ಅಂತ ಅವರು ಕೋರ್ಟಲ್ಲಿ, ಕೋರ್ಟ್ ನಮ್ಮ ವಿರುದ್ಧ ಅವರು ಕೇಸ್ನ ಪ್ರೆಸೆಂಟ್ ಮಾಡಿದ್ದು. ನೋ, ದಟ್ ಈಸ್ ನಾಟ್ ರಿಯಲಿ ಟ್ರೂ. ಇಟ್ ವಾಸ್ ಆ್ಯಕ್ಚುಲಿ ಅಲಾಟೆಡ್ ಟು ಇಸ್ಕಾನ್ ಬ್ಯಾಂಗ್ಳೂರ್ ಸೊಸೈಟಿ ಆ್ಯಂಡ್ ಇಟ್ ಬಿಲಾಂಗ್ಸ್ ಟು ಬ್ಯಾಂಗ್ಳೂರ್ ಸೊಸೈಟಿ. ಬ್ಯಾಂಗ್ಳೂರ್ ಸೊಸೈಟಿ ಇಸ್ ಎ ಜೆನ್ಯೂನ್ ಸೊಸೈಟಿ. ಸರಿಯಾದ ಒಂದು, ಅದು ಕೂಡ ಮಧುಪಣಿ ಪ್ರಭು 1981ನಲ್ಲಿ ಇಸ್ಕಾನ್ ಸೇರಿದ್ದು, ಇಸ್ಕಾನ್ ಬೆಂಗಳೂರು ಸೇರಿದ್ದು. ಅದಕ್ಕೆ ಮುಂಚೆ 78ನಲ್ಲಿ ಆ ಸೊಸೈಟಿನ ಸ್ಥಾಪನೆ ಮಾಡಿದ್ದು ಪ್ರಭುಪಾದರ ಶಿಷ್ಯಂದ್ರು, ಡೈರೆಕ್ಟ್ ಡಿಸೈಪಲ್. ವಾಟ್ ಇಸ್ ನೇಮ್? ಶಂಕಭೃತ್ ದಾಸ್ ಅಂತ ಪ್ರಭುಪಾದರ ಶಿಷ್ಯಂದ್ರು. ಪ್ರಭುಪಾದರ ಆಜ್ಞೆಯಂತೆ ಅವರು ಬ್ಯಾಂಗ್ಳೂರ್ ಸೊಸೈಟಿನ 1978ನಲ್ಲಿ ಸ್ಟಾರ್ಟ್ ಮಾಡಿದ್ದು, ಎಸ್ಟಾಬ್ಲಿಷ್ ಮಾಡಿದ್ದು, ರಿಜಿಸ್ಟರ್ ಮಾಡಿದ್ದು, ಅಲ್ಲಿ ಒಂದು ಪ್ರೀಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದು. ಅವರೆಲ್ಲ ಆ್ಯಕ್ಚುಲಿ ಇದ್ದಾರೆ ಇವಾಗ್ಲೂ. ಸಮ್ ಆಫ್ ದೆಮ್ ಆರ್ ದೇರ್, ಎಲ್ಲ ಇಲ್ಲ, ಕೆಲವರು ಇದ್ದಾರೆ, ಅವರೆಲ್ಲ ಹೇಳ್ತಾರೆ. ಸೊ ದ್ಯಾಟ್ ಸೊಸೈಟಿ ಈಸ್ ಎ ಜೆನ್ಯೂನ್ ಸೊಸೈಟಿ. ಇಟ್ ವಾಸ್ ರಿಜಿಸ್ಟರ್ಡ್ ಸೆಪ್ರೇಟ್ಲಿ. ಬ್ಯಾಂಗ್ಳೂರ್ ಲ್ಯಾಂಡ್ ವಾಸ್ ಅಲಾಟೆಡ್ ಟು ದಟ್ ಸೊಸೈಟಿ, ಹರೇ ಕೃಷ್ಣ ಹಿಲ್. ಆಮೇಲೆ ಹರೇ ಕೃಷ್ಣ ಹಿಲ್ ಸೊಸೈಟಿ ಅಲಾಟ್ ಆದಮೇಲೆ ಬೆಂಗಳೂರಿನಲ್ಲಿ ಡೊನೇಷನ್ಸ್ ಕಲೆಕ್ಟ್ ಮಾಡಿ ಬೆಂಗಳೂರು ಟೆಂಪಲ್ ಬಿಲ್ಡ್ ಮಾಡಲಿಕ್ಕೆ ಪೀಪಲ್ ಹ್ಯಾವ್ ಡೊನೇಟೆಡ್ ಫಾರ್ ದಟ್ ಲ್ಯಾಂಡ್, ಟೆಂಪಲ್ ಟು ಬಿ ಬಿಲ್ಟ್ ಆನ್ ದಟ್ ಲ್ಯಾಂಡ್. ಸೊ ಇಟ್ ಬಿಲಾಂಗ್ಸ್ ಟು ಬ್ಯಾಂಗ್ಳೂರ್ ಸೊಸೈಟಿ ಓನ್ಲಿ. ಸೊ ಅದು ಎಸ್ಟಾಬ್ಲಿಷ್ ಆಗ್ಬಿಡ್ತು. ಮುಖ್ಯವಾಗಿ ನಮಗೆ ಆ ಟೆಂಪಲ್ ಪ್ರಾಪರ್ಟಿಗಿಂತ ಹೆಚ್ಚಾಗಿ ಪ್ರಭುಪಾದರನ್ನ ನಾವು ಗುರುಗಳಾಗಿ ಸ್ವೀಕರಿಸಿ, ಪ್ರಭುಪಾದರನ್ನ ಆಚಾರ್ಯರಾಗಿ ನಾವು ದಿನನಿತ್ಯ ಪೂಜೆ ಮಾಡಿ, ಎಲ್ಲರಿಗೂ ನಮ್ಮ ದೇವಸ್ಥಾನಕ್ಕೆ ಬರುವ ಭಕ್ತರೆಲ್ಲರಿಗೆ ಪ್ರಭುಪಾದರ ಹತ್ರ ದೀಕ್ಷೆ ತಗೊಳ್ಳಿ, ನೀವೆಲ್ಲ ಪ್ರಭುಪಾದರ ಶಿಷ್ಯರಾಗಬೇಕು, ಬೇರೆ ಯಾವ ಗುರು ಶಿಷ್ಯರಾಗಬಾರ್ದು ಅಂತ ಹೇಳಲಿಕ್ಕೆ ನಮಗೆ ಇವಾಗ ಸ್ವಾತಂತ್ರ್ಯ ಇದೆ. ಆ್ಯಂಡ್ ವಿ ಆರ್ ಟೆಲಿಂಗ್ ದಿಸ್ ಆನ್ ನಾಟ್ ಓನ್ಲಿ ಆನ್ ದ ಬೇಸಿಸ್ ಆಫ್ ದ ಜಡ್ಜ್ಮೆಂಟ್, ಬಟ್ ಆನ್ ದ ಬೇಸಿಸ್ ಆಫ್ ದ ಸ್ಕ್ರಿಪ್ಚರ್ಸ್, ಬೇಸಿಸ್ ಆಫ್ ಪ್ರಭುಪಾದ್ಸ್ ಇನ್ಸ್ಟ್ರಕ್ಷನ್ಸ್ ಎಲ್ಲ. ಇಲ್ಲಿಗೆ ನಿಲ್ಲಿಸ್ತೀನಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜಯ.